ದೇವರು. ಭೂಮಿಯಲ್ಲಾಗಲಿ ಆಕಾಶದಲ್ಲಿ ಆಗಲಿ ಆತನು ಇಲ್ಲವೇ ಇಲ್ಲ. ನಮ್ಮ ಹಾಗೆ ಯೇಸುವಿನ ಹಾಗೆ ದೇವರಿಲ್ಲ ಬೇರೆ. ಈ ಲೋಕದಲ್ಲಿ ಬೇರೆ ಯಾವ ದೇವರಿಲ್ಲ. ಅನೇಕರು ಅನೇಕ ದೇವರುಗಳ ಬಳಿಗೆ ಹೋಗಿ ಹುಡುಕಿ ಬಂದಿದ್ದಾರೆ. ಆದರೆ ನನ್ನ ಹಾಗೆ ನಿನ್ನ ಹಾಗೆ ಜೀವವನ್ನು ಕೊಟ್ಟ ಆತನು, ನನ್ನನ್ನು ನಿನ್ನನ್ನು ಪಾಪದಿಂದ ನಿತ್ಯ ನರಕದಿಂದ ಬಿಡಿಸಿದಂತ ಕರ್ತನು, ರಕ್ಷಕನು, ಒಡೆಯನು ಬೇರೆ ಇಲ್ಲವೇ ಇಲ್ಲ. ಹಾಲೆಲೂಯಾ. ಆತನು ನಿತ್ಯಕ್ಕೂ ಜೀವಿಸುವಾತನಾಗಿದ್ದಾನೆ. ಆತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಅಂತ ಕರ್ತನ ನಾವು ಆರಾಧಿಸಲಿಕ್ಕಾಗಿ ಬಂದಿದ್ದೇವೆ. ಒಂದು ಕ್ಷಣ ನಮ್ಮ ಬಾಯಿಗಳು ತೆರೆದು ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಓರಾಬ ಶಕಲ ಮಾಂದರಿಯಲ್ಲ. ನೀವು ಬೇರೆ ಕಡೆ ಬಾಯಿ ಮುಚ್ಚಿದ್ರು ಪರವಾಗಿಲ್ಲ, ಆದ್ರೆ ಕರ್ತನ ಸಮ್ಮುಖಕ್ಕೆ ಬಂದಾಗ ಆತನ ಆಲಯದಲ್ಲಿ ನೀವು ಬಾಯನ್ನು ತೆರೆಯುವುದಾದ್ರೆ ದೇವರ ವಾಕ್ಯ ಇದೆ, ನೀವು ಅಗಲವಾಗಿ ಬಾಯನ್ನು ತೆರೆದರೆ ನಾನು ಅದನ್ನು ತುಂಬಿಸುವೆನು. ಓ, ನಾನು ಅದನ್ನು ತುಂಬಿಸುವೆನು. ಕರ್ತನಿನ ಬಾಯಿನ ಸ್ತೋತ್ರಗಳಿಂದ ತುಂಬಿಸುವಂತನಾಗಿದ್ದಾನೆ. ರೀಮಾ ಮಾದ ರೀಮಾ ಲಾಭ ಶಕ್ತಿಯಲ್ಲಿ ಮಾಂದರಿಯಲ್ಲ. ಪೂರ ಕರ್ಮಲವ ಶಕರ ಮಾಂದರಿಯಲ್ಲ. ಕರ್ತನೆ, ನಾವು ಮನಪೂರ್ವಕವಾಗಿ ನಿನ್ನನ್ನು ಆರಾಧಿಸ್ತೇವಪ್ಪ. ನಾವು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ನಿನ್ನನ್ನು ಆರಾಧಿಸಲಿಕ್ಕಾಗಿ, ಓ ನಾವು ನಿನ್ನನ್ನು ಆರಾಧಿಸಲಿಕ್ಕಾಗಿ ನೀ ನಮ್ಮನ್ನು ಕೊಂಡುಕೊಂಡಿದ್ದೆ ಸ್ವಾಮಿ. ನೀ ನಮ್ಮನ್ನು ಕೊಂಡುಕೊಂಡಿದ್ದೆ. ಓ ನನ್ನೊಂದಿಗೆ ಫೆಲೋಶಿಪ್ ಮಾಡಬೇಕು. ಫೆಲೋಶಿಪ್ ಮಾಡಿಗಾಗಿ ನನ್ನನ್ನು ನಿನ್ನನ್ನು ಆತನ ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಓ ಅಂತ ಜೀವ ಸ್ವರೂಪನಾದ ಒಡೆಯನಾದ ದೇವರು, ಸರ್ವ ಲೋಕವನ್ನು ಸೃಷ್ಟಿ ಮಾಡಿದಂತ ದೇವರು ಇವತ್ತು ನನ್ನೊಂದಿಗೆ ನಿನ್ನೊಂದಿಗೆ ಅಜ್ಞಾನವೇ ಮಾಡಬೇಕೆಂಬುದಾಗಿ ಆತನು ಬಯಸ್ತಾನೆ. ಓ ನನ್ನ ಮಗಳೊಂದಿಗೆ, ಓ ನನ್ನ ಮಗನೊಂದಿಗೆ. ಓ ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ತಂದೆ, ನಿನಗೆ ಸ್ತೋತ್ರಪ್ಪ. ಹಾಲೆಲೂಯಾ. ರೀಬಲವ ಶಕಲ ಮಾಂದರಿಯಲ್ಲ. ಕರ್ತನೇ, ನಾವು ನಿನ್ನ ಸ್ತುತಿಸ್ತೇವೆ ಸ್ವಾಮಿ. ನೀನೆಷ್ಟು ಒಳ್ಳೆಯವನಪ್ಪ. ನೀನು ಎಷ್ಟು ಒಳ್ಳೆಯವನ ಸ್ವಾಮಿ. ಅಪ್ಪ, ನೀನು ನಮ್ಮ ಪಕ್ಷದಲ್ಲಿ ಇರುವುದಾದರೆ ನಮ್ಮನ್ನು ಎದುರಿಸೋರು ಯಾರು ಇಲ್ಲ ಸ್ವಾಮಿ. ನಮ್ಮನ್ನು ಎದುರಿಸೋರು ಯಾರು ಇಲ್ಲ. ಥ್ಯಾಂಕ್ ಯು ಜೀಸಸ್. ಪ್ರಿಯ, ನಾನು ಹೇಳ್ತೇನೆ, ಯಾವ ಪರಿಸ್ಥಿತಿ ನಿಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಜೀವ ಸ್ವರೂಪನಾದ ಕರ್ತನು ನಿಮ್ಮ ಪಕ್ಷದಲ್ಲಿ ಇರುವುದಾದರೆ ಯಾವ ಪರಿಸ್ಥಿತಿ, ಯಾವ ಸೋಲುಗಳು, ಯಾವ ಅಪಜಯಗಳು, ಯಾವ ಕಷ್ಟ ನಷ್ಟಗಳನ್ನು ನಿಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯೆಹೋಶುವನಿಗೆ ದೇವರು ಹೇಳಿದಂತ ಮಾತು, ಮೋಶೆ ಸಂಗಡ ಇದ್ದಾಗಿ ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬರು ಕೂಡ ನಿನ್ನ ಮುಂದೆ ನಿಲ್ಲುವುದಿಲ್ಲ. ಓ, ಯಾರು ಹೇಳಿದ ಸೇನಾ ದೇಶದಲ್ಲಿ ಯೆಹೋವನೇ ಹೇಳ್ತಾನೆ. ಹಾಲೆಲೂಯಾ. ಆತನು ಉದಾತ್ತನು, ಸತ್ಯವಂತನಾದ ದೇವರು, ನಂಬಿಗಸ್ತನಾದ ದೇವರು. ಥ್ಯಾಂಕ್ ಯು ಜೀಸಸ್. ವಾಗ್ದಾನಗಳಲ್ಲಿ ಆತನು ನಂಬಿಗಸ್ತನಾಗಿದ್ದಾನೆ. ನಂಬಿಗಸ್ತನಾಗಿದ್ದಾನೆ ಪ್ರಿಯರೇ. ನಾವು ದೇವರ ಮಾತುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ. ಮನುಷ್ಯರು ಏನೇ ಹೇಳಿ, ಆದರೆ ದೇವರು ನನ್ನ ಕುರಿತಾಗಿ, ನಿನ್ನ ಕುರಿತಾಗಿ ಏನು ಹೇಳಿದಾನೋ ಅದನ್ನು ನಾವು ಹೇಳುವವರಾಗಿದ್ದೇವೆ. ಅದನ್ನು ನಾವು ಪ್ರಕ್ಲೇಮ್ ಮಾಡುವವರಾಗಿದ್ದೇವೆ. ನೀನು ಅಮೂಲ್ಯನಾಗಿದ್ದಿ. ನೀನು ಕರ್ತನ ದೃಷ್ಟಿಯಲ್ಲಿ ಮಾನ್ಯನಾಗಿದ್ದಿ. ನೀನು ಕರ್ತನ ದೃಷ್ಟಿಯಲ್ಲಿ ಪ್ರಿಯನಾಗಿದ್ದಿ. ಮನುಷ್ಯ ನಿನ್ನನ್ನು ತಿರಸ್ಕರಿಸಬಹುದು, ಮನುಷ್ಯ ನಿನ್ನನ್ನು ತಳ್ಳಿ ಬಿಡುವುದು. ಆದರೆ ನನ್ನ ಕರ್ತನ ಹೇಳ್ತಿದ್ದಾನೆ, ತನ್ನ ತಾಯಿಗಳು ತೊರೆದು ಬಿಟ್ಟಿರುವ ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವನು ನಿನ್ನನ್ನು ಸೇರಿಸಿಕೊಂಡಿದ್ದಾನೆ. ಭೂಮಿ ಆಕಾಶಗಳಂತ ಒಡೆಯನು ನಿನ್ನನ್ನು ಸೇರಿಸಿಕೊಂಡಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಹೇಳುವನ, ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ. ಹಾಲೆಲೂಯಾ. ನೀನಿಲ್ಲದೆ ಬೇರೆ ನಮಗೆ ಆಧಾರವಿಲ್ಲ. ನಮ್ಮ ದೇವರನ್ನು ಬಿಟ್ಟರೆ ಬೇರೆ ನಮಗೆ ಯಾವ ಆಧಾರ ಇಲ್ಲ ಪ್ರಿಯರೇ. ಮನುಷ್ಯರ ಆಧಾರವಲ್ಲ, ನಿಮಗೆ ಕೆಲಸ ಆಧಾರವಲ್ಲ, ಸ್ವಾಸ್ಥ್ಯ ಆಧಾರವಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಆಧಾರವಲ್ಲ. ಅದೆಲ್ಲ ಈ ಲೋಕಕ್ಕೆ ಮಾತ್ರ. ಆದರೆ ನಮಗೆ ಶಾಶ್ವತವಾದ ಆಧಾರ ನನ್ನ ದೇವರು. ನನ್ನ ದೇವರು ಯೇಸು ಮಾತ್ರ. ಯೇಸು ಮಾತ್ರ ನಿನಗೆ ಆಧಾರ. ಯೇಸು ಮಾತ್ರ ನಿನ್ನ ಕುಟುಂಬಕ್ಕೆ ಆಧಾರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ನಮ್ಮ ಸೇವೆಗೆ ಆಧಾರ ದೇವರು, ನಮ್ಮ ಸಭೆಗೆ ಆಧಾರ ದೇವರಾಗಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಆ ಆಧಾರ ಕಂಬ ಅದು ಮುಳುಗಿ ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಥ್ಯಾಂಕ್ ಯು ಜೀಸಸ್. ಹೇಳುವನ, ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ. ಥ್ಯಾಂಕ್ ಯು ಜೀಸಸ್. ಕೈಗಳನ್ನು ತಟ್ಟುತ್ತಾ ನಾವು ಹೃದಯಪೂರ್ವಕವಾಗಿ ಕರ್ತನನ್ನು ಸ್ತುತಿಸಿ ಕೊಂಡಾಡುವ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಶಕಲ ಮಂದರ ಶಂದರಿ
ನಿನ್ನಲ್ಲಿ ನೆಲೆಗೊಳ್ಳುವವರಾಗಿದ್ದೇವೆ ಸ್ವಾಮಿ. ನಿನ್ನನ್ನು ಬಿಟ್ಟು ನಾವೇನು ಮಾಡಲಾರೆಯಪ್ಪ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಿಕೊಳ್ಳಿರಿ ಎಂಬುದಾಗಿ ಸತ್ಯವೇದ ಹೇಳ್ತಾರೆ. ಇವತ್ತಿನಿಂದ ಯಾರೆಲ್ಲ ನೆಲೆಗೊಂಡಿದೋ ಅವರೆಲ್ಲರೂ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುತ್ತೇವೆ. ನಮಗೆ ಒಂದೇ ಒಂದು ಆಧಾರ, ಅದು ದೇವರ ವಾಕ್ಯ. ಅದು ಜೀವದ ಮಾರ್ಗ, ಅದು ಸಚಿವರ ವಾಕ್ಯ, ಕಾರ್ಯವನ್ನು ಮಾಡುವಂಥ ವಾಕ್ಯ, ನಂಬಿಕೆಯ ವಾಕ್ಯ, ನಿನಗೆ ಬಿಡುಗಡೆಯನ್ನುಂಟು ಮಾಡುವಂಥ ವಾಕ್ಯ, ರಕ್ಷಣೆಯನ್ನು ಕೊಡುವಂಥ ವಾಕ್ಯ, ಸ್ವಸ್ಥತೆಯನ್ನು ಕೊಡುವಂಥ ವಾಕ್ಯ, ನಿನ್ನ ಕಣ್ಣೀರನ್ನು ಒರೆಸುವಂಥ ವಾಕ್ಯ, ಸಂತೈಸುವ ವಾಕ್ಯ. ಆ ವಾಕ್ಯವೇ ಯೇಸುವಾಗಿದ್ದಾನೆ. ಯೇಸುವೆ ವಾಕ್ಯವಾಗಿದ್ದಾನೆ. ವಾಕ್ಯವೇ ಯೇಸುವಾಗಿದ್ದಾನೆ. ಪ್ರಿಯರೇ, ನಮ್ಮ ಕರ್ತನನ್ನು ಆರಾಧಿಸೋಣ. ನಮ್ಮನ್ನು ಆತನು ಹೇಗೆ ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ? ಪರಲೋಕದ ತಂದೆ ನನ್ನನ್ನು ನಿನ್ನನ್ನು ಆತನು ತನ್ನ ಸ್ವರೂಪದಲ್ಲಿ, ಹೇಗೆಂದರೆ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ನನ್ನನ್ನು ನಿಮ್ಮನ್ನು ಆತನ ಸೃಷ್ಟಿ ಮಾಡಿದ್ದಾನೆ. ಯಾಕೆ ಸೃಷ್ಟಿ ಮಾಡಿದ್ದಾನೆ? ಒಂದು ಆತನೊಂದಿಗೆ ಫೆಲೋಶಿಪ್ ಮಾಡಲಿಕ್ಕಾಗಿ, ಎರಡನೇದಾಗಿ ಈ ಲೋಕದಲ್ಲಿ ನಾವು ದೊರೆತನ ಮಾಡಲಿಕ್ಕಾಗಿ. ಹಲ್ಲೆಲೂಯಾ. ಎಲ್ಲದರ ಮೇಲೆ ದೊರೆತನ ಮಾಡಿದಾಗಿ ನನ್ನನ್ನು ನಿನ್ನನ್ನು ಆತನೇ ಸೃಷ್ಟಿ ಮಾಡಿದ್ದಾನೆ. ಬೇರೆ ಯಾವುದು ನನ್ನ ಮೇಲೆ ನಿನ್ನ ಮೇಲೆ ದೊರೆತನ ಮಾಡುವುದಿಲ್ಲ. ಒಂದು ಸಾಲ ನಿನ್ನ ಮೇಲೆ ದೊರೆತನ ಮಾಡುವುದಿಲ್ಲ. ರೋಗ ನಿನ್ನ ಮೇಲೆ ದೊರೆತನ ಮಾಡುವುದಿಲ್ಲ. ಡಿಪ್ರೆಷನ್, ಅಪ್ರೆಷನ್ ನಿನ್ನ ಮೇಲೆ ದೊರೆತನ ಮಾಡುವುದಿಲ್ಲ. ನೀನು ಅದೆಲ್ಲದರ ಮೇಲೆ ದೊರೆತನ ಮಾಡಿದ್ದಾಗಿಯೇ ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕಣ್ಣು ನಮ್ಮನ್ನು ಯಾವಾಗ ನೋಡುತ್ತವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗ ನಿನ್ನ ತಂದೆ ತಾಯಿಯ ಕಣ್ಣುಗಳು ನೋಡಲಿಲ್ಲ. ಆದರೆ ಜೀವ ಸ್ವರೂಪನಾದ ನಿನ್ನ ಸೃಷ್ಟಿಕರ್ತನಾದ ದೇವರ ಕಣ್ಣುಗಳು ನಿನ್ನನ್ನು ನೋಡಿದೆ. ನಿನ್ನನ್ನು ನೋಡಿದೆ. ರೋಮಿ ನಿನ್ನನ್ನು ನೋಡುವಾತನು, ನನ್ನನ್ನು ನೋಡುವಾತನು. ಹಾಗರಳನ್ನು ನೋಡಿದ ದೇವರು, ಹಾಗರಳ ಕೂಗನ್ನು ಮೊರೆಯನ್ನು ಕೇಳಿದ ದೇವರು, ಅದೇ ದೇವರು ಇವತ್ತಿಗೂ ಜೀವಿಸುತ್ತಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಆತನು ಬದುಕುವುದರಿಂದ ನಾವು ಬದುಕುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಬದುಕಿಸುವಂತ ಆತ್ಮ. ಮೊದಲನೇ ಆದಮನಿಂದ ಮರಣ ಉಂಟಾಯಿತು, ಆದರೆ ಕಡೆ ಆದಮ, ಎರಡನೇ ಆದಮ ಯೇಸು ಕ್ರಿಸ್ತನಿಂದ ನಮಗೆ ಜೀವ ಉಂಟಾಯಿತು. ನಮಗೆ ಜೀವ ಉಂಟಾಯಿತು. Thank you, Jesus. Thank you, Jesus. Thank you, Lord. Thank you, Lord. Thank you, Jesus. ಸ್ತುತಿಸಿ ಕೊಂಡಾಡೋಣ. ದೇವಾದಿದೇವ, ಕರ್ತಾದಿ ಕರ್ತ. ನಮ್ಮ ದೇವರ ಯಾರಂತೆ? ಆತ ದೇವರ ಕರ್ತರ ಕರ್ತನು. ಆತ ನಾವು ಸ್ತುತಿಸಿ ಕೊಂಡಾಡೋಣ ಪ್ರೇರೆ. ಈ ಭೂಲೋಕವನ್ನು ಸಮಸ್ತವನ್ನು ಸೃಷ್ಟಿ ಮಾಡುವಂಥ ಕರ್ತನನ್ನು ನಾವು ಸ್ತುತಿಸಿ ಕೊಂಡಾಡುವ. ಥ್ಯಾಂಕ್ ಯು ಜೀಸಸ್. ಇವತ್ತು ಆತನ ಸ್ವಾರೂಪ್ಯ ನಾವಾಗಿದ್ದೇವೆ. ಆತನ ಪ್ರತ್ಯಕ್ಷತೆ ನಾವಾಗಿದ್ದೇವೆ. ಆತನ ಸೌಂದರ್ಯ ನಾವಾಗಿದ್ದೇವೆ. ಆತನ ಕೊಂಬೆಗಳು ನಾವಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಆತನ ಮಕ್ಕಳು ನಾವಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ನಾವು ಕರ್ತನನ್ನು ಸ್ತುತಿಸುತ್ತಿದ್ದಾಗ
ಪೌಲನು ಹೇಳ್ತಾನೆ, ನೀನು ದೇವರ ಮಂದಿರವಾಗಿದೆ ಎಂದು ನಿಮಗೆ ಗೊತ್ತಿಲ್ವಾ? ಹೇಳಿ, ನಮಗೆ ಗೊತ್ತುಂಟು. ಪೌಲನಿಂದ ನನಗೆ ಗೊತ್ತುಂಟು, ನಾನು ದೇವರ ಮಂದಿರವಾಗಿದ್ದೇನೆ. ಪವಿತ್ರಾತ್ಮ ನನ್ನೊಳಗೆ ನೆಲೆಗೊಂಡಿದ್ದಾನೆ. ನನ್ನ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ. ಆದ್ದರಿಂದ ನಾನು ಕರ್ತನ ಪ್ರಭಾವವನ್ನು ಮಾತ್ರ ನನ್ನ ದೇಹದಲ್ಲಿ ನಾನು ಪ್ರಕಾಶಪಡಿಸ್ತೇನೆ. ಯಾವ ರೋಗವನ್ನು ಅಲ್ಲವಲ್ಲ, ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನೀವು ತಿರುಗಾಡುವ ದೇವರ ಮಂದಿರವಾಗಿದೆ. ಯಾರು ತಿರುಗಾಡ್ತಿದ್ದಾರೆ ನಿಮ್ಮೊಳಗೆ? ಯೇಸು ಸ್ವಾಮಿ ನಿಮ್ಮೊಳಗಿದ್ದಾನೆ. ನಿಮ್ಮೊಳಗೆ ಇರುತ್ತಾ ಆತನು ತಿರುಗಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀವು ಎಲ್ಲಿ ಹೋಗ್ತೀರಾ? ಯೇಸುವನ್ನು ಹೊತ್ತುಕೊಂಡು ಹೋಗ್ತಿದ್ದೀರಿ. ಪವಿತ್ರಾತ್ಮ ನಿಮ್ಮ ಒಳಗಿದ್ದಾನೆ ಪ್ರಿಯರೇ. ನೀವು ಸಾಧಾರಣವಾದ ವ್ಯಕ್ತಿಗಳಲ್ಲ. ಹೇಳ್ಬೇಡಿ, ನಾನು ಯಾವ ಪ್ರಯೋಜನಕ್ಕೆ ಬಾರದವಳೆಂಬುದಾಗಿ. ನೀವು ಪ್ರಯೋಜನ ಉಳ್ಳವಳಾಗಿದೆ ಕ್ರಿಸ್ತನಲ್ಲಿ. ನೀನು ಪ್ರಯೋಜನ ಉಳ್ಳವನಾಗಿದೆ ಕ್ರಿಸ್ತನಲ್ಲಿ. ಒಂದು ಕಾಲದಲ್ಲಿ ನೀನು ಪಾಪದಲ್ಲಿದ್ದೆ, ಒಂದು ಕಾಲದಲ್ಲಿ ನೀನು ಕತ್ತಲೆಯಲ್ಲಿದ್ದೆ. ಆದರೆ ಈಗ ಕ್ರಿಸ್ತನಲ್ಲಿ ನೀನು ಪಾಪ ಅಪರಾಧಗಳೆಸೆದ ಸತ್ತವರಾಗಿದ್ದರೆ ನಮ್ಮನ್ನು ಕ್ರಿಸ್ತನಲ್ಲಿ ಆತನು ಬದುಕಿಸಿದ್ದಾನೆ. ಕ್ರಿಸ್ತನಲ್ಲಿ ನಮ್ಮನ್ನು ಆತನು ಎಬ್ಬಿಸಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಅದರಿಂದಲೇ ಸತ್ಯವೇದ ಹೇಳಿದ್ರು, ನಾವು ಕ್ರಿಸ್ತನಲ್ಲಿ ಎದ್ದುಕೊಂಡು ಚಲಿಸುವವರಾಗಿದ್ದೇವೆ. ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಮಾತನಾಡುವವರಾಗಿದ್ದೇವೆ. ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಸ್ವಾರ್ಥದಲ್ಲಿ ಸಾರುವವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಆತನ ಮಹಿಮೆಯನ್ನು, ಆತನ ಪ್ರಸ್ತುತಿಯನ್ನು ನಾವು ಹೊತ್ತುಕೊಂಡು ಹೋಗುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಇವತ್ತು ಹೊತ್ತಿರುವ ಆಸೆ ಬೇಕು ಏನು? ಯೇಸುವಿನ ನಾಮವನ್ನು ಮೇಲೆ ಕೆತ್ತುವಂಥದ್ದು. ನನ್ನ ಆಸೆ, ನನ್ನ ಬಯಕೆ ಕರ್ತನೇ, ನಾನು ನಿನ್ನ ನಾಮವನ್ನು ಮೇಲೆ ಕೆತ್ತುವಂಥದ್ದು, ನಿನ್ನನ್ನು ಮಹಿಮೆ ಪಡಿಸುವಂಥದ್ದು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಇವತ್ತು ನಂಬಿಕೆ ಈ ಹಾಡನ್ನು ಮಾಡಿ ಕರ್ತನನ್ನು ಮಹಿಮೆ ಪಡಿಸಿ. ಪ್ರಿಯರೇ, ಎಷ್ಟು ಮಂದಿಗೆ ರಕ್ಷಣೆ ಹೊಂದಿದವರನ್ನು ನಾನು ಕೇಳಿಕೊಳ್ಳುತ್ತೇನೆ. ಎಷ್ಟು ಮಂದಿಗೆ ನಿಮಗೆ ಆ ತಿಳುವಳಿಕೆ ಗ್ರಹಿಕೆ ಉಂಟು? ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ದೇವರು ನನ್ನನ್ನು ಬಿಡುಗಡೆಗೊಳಿಸಿದ್ದಾನೆ. ಯಾಕೆ? ದೇವವಾದ ಆಧಾರ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ವಚನ ಇರ್ತದೆ, ನಮ್ಮನ್ನು ಅಂಧಕಾರದ ದೊರೆತನಗಳಿಂದ ಆತನು ಬಿಡುಗಡೆಗೊಳಿಸಿ ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ ನನ್ನನ್ನು ನಿನ್ನನ್ನು ಆತನು ಸೇರಿಸಿದ್ದಾನೆ. ಆತನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಗಿದೆ. ಬಿಡುಗಡೆ ಹೊಂದಿದವರನ್ನು ಅಲ್ಲೆಲ್ಲ ಇವತ್ತು ವ್ಯಾಧಿಗಳಿಲ್ಲ, ರೋಗಗಳಿಲ್ಲ, ಎಲ್ಲ ಓಡಿ ಹೋಗದೆ ನಾವು ಆ ಮಕ್ಕಳ ಆತನ ಮನಸ್ಸಾಗಿ ನಾವು ಸ್ತುತಿಸಿಕೊಂಡು ಆತನನ್ನು ಆರಾಧಿಸುವ ಪ್ರಿಯರೇ.
ಯೇಸುವಿನ ಹೆಸರನ್ನು ಹೇಳಿಕೊಳ್ಳುವ ಎಲ್ಲರಿಗೆ ರಕ್ಷಣೆ ಅನ್ಸೋದನ್ನ ಯೇಸುವಿನ ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಯುನಾಮಿಸ್ ಪವರ್ ಈ ಕಾಲ ಮಂದರಿಯಲ್ಲ ದೇವರ ವಾಕ್ಯದ ಬಂಡಿಗೂ ಬಂಡಿ ಹೊಡೆದು ಬಿಡುವ ಚಪಟಿಗೆಗೂ ಬೆಂಕಿಗಳು ಸಮಾನವಾಗಿ ನಿನ್ನ ಕಲ್ಲಾದ ಹೃದಯವನ್ನು ಮಾರ್ಪಡಿಸುವಂತ ಶಕಲ ಮಂದರಿಯಲ್ಲ ನಿನ್ನನ್ನು ಕ್ರಿಸ್ತನ ಸಾರೂಪ್ಯಕ್ಕೆ ನಡೆಸುವಂಥದ್ದು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಎಲ್ಲ ನಮ್ಮ ವ್ಯಾಧಿಗಳಿಂದ ಬಿಡುಗಡೆ ಕೊಟ್ಟಿದ್ದೀವಿ ಸ್ವಾಮಿ, ಎಲ್ಲ ಬಾಧೆಗಳಿಂದ ಬಿಡುಗಡೆ ಕೊಟ್ಟಿದ್ದೀವಿ ಸ್ವಾಮಿ, ಎಲ್ಲ ಪಾಪಗಳಿಂದ ಬಿಡುಗಡೆ ಕೊಟ್ಟಿದ್ದೀಯಪ್ಪ, ಎಲ್ಲ ಶಾಪಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದೀವಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಎಲ್ಲ ಮರಣದಿಂದ ನೀನು ನಮಗೆ ಬಿಡುಗಡೆ ಕೊಟ್ಟಿದ್ದೀಯ, ಎಲ್ಲ ಭಯದಿಂದ ಬಿಡುಗಡೆ ಕೊಟ್ಟಿದ್ದೀವಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೇ, ನಿನ್ನ ಮಕ್ಕಳಾಗಿ ನಾವು ಚಿಕ್ಕನಿಟ್ಟಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕರ್ತನೇ ಒಟ್ಟಾಗಿ ಸೇರಿ ಸಭೆಯಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆ ಅಪ್ಪ ನಿನ್ನನ್ನು ಆರಾಧಿಸುವಂತೆ ಸ್ವಾಮಿ, ನಿನ್ನ ನಾಮವನ್ನು ಮೇಲೆ ಕೆತ್ತುವಂತೆ ನೀ ಕೃಪೆ ಕೊಟ್ಟಿದ್ದೀಯಲ್ಲ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೇ, ಇವತ್ತಿನ ಸ್ತುತಿ ಆರಾಧನೆ ನೀನು ಮಹಿಮೆಯಿಂದಕ್ಕಾಗಿ ಸ್ತೋತ್ರಪ್ಪ. ಮುಂದಿನ ಎಲ್ಲ ಭಾಗ ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಳ್ಳಲು ಸ್ವಾಮಿ. ಕೀರ್ತನೆಯ ಭಾಗದಲ್ಲಿ, ಕಾಣಿಕೆಯ ಭಾಗದಲ್ಲಿ, ಸಾಕ್ಷಿಯ ಭಾಗದಲ್ಲಿ, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗದಲ್ಲಿ, ಕರ್ತನೆ ಸಂದೇಶದ ಭಾಗದಲ್ಲಿ ಸ್ವಾಮಿ, ಪ್ರತಿಯೊಂದು ಭಾಗದಲ್ಲಿ ಕರ್ತನೆ ಅಪ್ಪ ನಿನ್ನ ಆತ್ಮನ ಕಾರ್ಯವು ಚಲಿಸಲಿ ಸ್ವಾಮಿ, ನಿನ್ನ ಆತ್ಮನ ಕಾರ್ಯ ಉಂಟಾಗಲಿ ಸ್ವಾಮಿ. ಅಪ್ಪ ತಂದೆ ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ. ಕರ್ತನೆ ಈ ಸಭೆಗೆ ವಿರುದ್ಧವಾಗಿ, ಈ ಸಭೆಯ ಮಕ್ಕಳಿಗೆ ಸೇವಕರಿಗೆ ವಿರುದ್ಧವಾಗಿ, ಈ ಸೇವೆಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತ ಎಲ್ಲ ದುಷ್ಟನ ಕಾರ್ಯ ಕೂಟದ ಕ್ರಿಯೆಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಒಟ್ಟಾಗಿ ನಾವು ಮುರಿಯುತ್ತೇವೆ. ನಾವು ಮುರಿದರೆ ದೇವರ ಚಿತ್ತಕ್ಕೆ, ದೇವರ ಜ್ಞಾನಕ್ಕೆ ವಿರೋಧವಾಗಿ ಏರಿಸಲ್ಪಟ್ಟಂತ ಎಲ್ಲ ಕೋಟೆ ಕೊತ್ತಲೆಗಳನ್ನು, ಎಲ್ಲ ದುಷ್ಟನ ಕಾರ್ಯಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮಕ್ಕೆ ಬಡ್ಡಾಗಿ ಜೀವಿಸುತ್ತೇವೆ. ಯೇಸುವಿನ ನಾಮದಲ್ಲಿ ನಾವು ಕೆಡವಿ ಹಾಕುವವರಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ತಂದೆ ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರಪ್ಪ. ಕರ್ತನೇ, ಕ್ರಿಸ್ತನ ಪ್ರೀತಿ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಐಕ್ಯತೆ ನಮ್ಮ ಸಭೆಯಲ್ಲಿ ಸ್ವಾಮಿ, ನಮ್ಮ ಸಭೆಯ ಪ್ರತಿಯೊಂದು ಮಕ್ಕಳ ಕುಟುಂಬಗಳಲ್ಲಿ ಕರ್ತನೆ ಅದು ನೆಲೆಗೊಳ್ಳಲಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೆಲೆಗೊಳ್ಳಲಿ ಕರ್ತನೆ. ಕ್ರಿಸ್ತನ ಮನಸ್ಸು ನಮಗೆ ಕೊಡಲ್ಪಟ್ಟಿದೆ. ಪ್ರೀತಿಯ ಮನಸ್ಸು, ಕ್ಷಮಾಪಣೆಯ ಮನಸ್ಸು, ತಾಳ್ಮೆಯ ಮನಸ್ಸು ಸ್ವಾಮಿ, ಕನಿಕರದ ಮನಸ್ಸು, ಕರುಣೆಯ ಮನಸ್ಸು. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಿನ್ನ ಮನಸ್ಸಿನಲ್ಲಿ, ಕ್ರಿಸ್ತನ ಮನಸ್ಸಿನಲ್ಲಿ ಪ್ರತಿಯೊಬ್ಬರು ನಾವು ಒಬ್ಬರಿಗಾಗುವವರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಾವು ಪವಿತ್ರಾತ್ಮನಿಂದ ನಾವು ನಡೆಸಲ್ಪಡುವವರಾಗಿದ್ದೇವೆ. ನಿನ್ನ ಶುಭ ಕಾರ್ಯ ಆಗಿರೋ ಪವಿತ್ರಾತ್ಮ ನಮ್ಮನ್ನು ಮಟ್ಟ ನೆಲದಲ್ಲಿ ನಡೆಸಿದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತ, ನಮ್ಮ ಪ್ರಿಯ ಸೇವಕರಿಗಾಗಿ ಸ್ತೋತ್ರ, ಅವರ ಪತ್ನಿ ಮಗಳಿಗಾಗಿ ಸ್ತೋತ್ರ, ಸಭೆಯ ಪ್ರತಿಯೊಂದು ಮಕ್ಕಳಿಗಾಗಿ ಸ್ತೋತ್ರ, ಸಣ್ಣವರು, ಯವನಸ್ಥರು, ಪ್ರಾಯಸ್ಥರು, ಸ್ತ್ರೀ ಪುರುಷರು ಎಲ್ಲರಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲರ ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವಪ್ಪ ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೆನ್. ದೇವರ ವಾಕ್ಯವನ್ನು ಕೇಳಿಕ್ಕೆ ಹೋಗ್ತಾ ಇದ್ದೇವೆ. ನಿಶ್ಚಯವಾಗಿ ನಾನು ನಂಬ್ತೇನೆ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ. ಎಷ್ಟು ಜನ ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತದೆ? ಅಲ್ಲಿ ನಾವು ಕುಗ್ಗಿ ಹೋದಾಗ ನಮ್ಮನ್ನು ಬಲಪಡಿಸುವುದು ದೇವರ ವಾಕ್ಯ. ಇವತ್ತು ನೀವು ನಂಬ್ರೆ ನಿಮ್ಮ ಜೀವಿತದಲ್ಲಿ ಎಲ್ಲ ಮುಗೀತಂತ ಹೇಳುವಾಗಲೇ ದೇವರು ಮಾತನಾಡೋದು. ಆಮೇಲೆ ಅಲ್ಲಿ ಆಗ ಹೇಳ್ತಾರೆ ದೇವರು, ನಾನು ಮುಗೀತಲ್ಲ, ಈಗ ನಾನು ಪ್ರಾರಂಭ ಮಾಡ್ತೇನೆ. ಅಲ್ಲಿ ನಾನು ನಂಬಿದೆ ನಿಮ್ಮ ಜೀವಿತವನ್ನು ದೇವರು ಪ್ರಾರಂಭಿಸುವವನಾಗಿದ್ದಾನೆ. ಹೊಸ ಕಾರ್ಯವನ್ನು ಮಾಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಅಲ್ಲಿ ಕಳೆದ ವಾರ ಎಲ್ಲ ಅಪೊಸ್ತಲ ಕೃತ್ಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಇವತ್ತು ಸಹ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ ಅದರಲ್ಲಿ 4ನೇ ವಾಕ್ಯದಿಂದ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ವಾರ ಸಹ ನಾವು ಅದನ್ನೇ ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು ಎಂಬುದಾಗಿ ವಾಕ್ಯ ಇರ್ತದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಇಷ್ಟ ತನಕ ಎಲ್ಲಿ ವಾಕ್ಯ ಇತ್ತು?
ಯೆರೂಸಲೇಮಿನಲ್ಲಿ ವಾಕ್ಯ ಇತ್ತು. ಅಲ್ಲೆಲ್ಲೂಯ್ಯ. ಈಗ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಏನಾಯ್ತು, ಸಭೆಗೆ ಹಿಂಸೆ ಬಂತು. ಆಮೇಲೆ ಸಭೆಗೆ ಹಿಂಸೆ ಮಾಡಿದ್ಯಾರು? ಸೌಲ. ಈ ಸೌಲ ಸಭೆಗೆ ಏನು ಮಾಡಿದ? ಹಿಂಸೆ ಮಾಡಿದ. ಸಭೆಯಲ್ಲಿದ್ದವರನ್ನು ಏನ್ ಮಾಡಿದ? ಅವರ ಮನೆ ಹೋಗಿ ಏನ್ ಮಾಡಿದಂತೆ, ಯೇಸುವಿನ ಹೆಸರು ಎತ್ತಬಾರ್ದು ಅಂತ ಹೇಳಿ ಭಯಂಕರವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಹೆಸರು ಮಾಡಿದ. ನಾನು ಒಂದು ವಿಷಯ ಹೇಳ್ತೇನೆ, ಸಭೆಗೆ ವಿರುದ್ಧವಾಗಿ ಯಾರು ಹೋಗ್ತಾನೆ ಅಲ್ಲಿ ಒಂದು ಅವ ಸಭೆ ಕಾಡ್ತಾನೆ, ಇಲ್ಲದೆ ನಾಶ ಆಗ್ತಾನೆ. ಇದು ದೇವರ ಒಂದು ಕಾರ್ಯ. ನೋಡ್ರಿ, ಇವತ್ತು ಯಾವ ಸಹ ನೋಡಿ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ನಿಲ್ತರೆ ಒಂದು ಅವ್ರ ರಕ್ಷಣೆ ಹೊಂದಬೇಕು, ಒಂದು ಅವ್ರು ನಾಶ ಆಗ್ತಾರೆ. ಎರಡರಲ್ಲಿ ಒಂದು ಕಾರ್ಯ ನಡೀತದೆ. ಅಲ್ಲಿ ಇವತ್ತು ಅನೇಕರು ಸಹ ನೋಡಿ, ಎಲ್ಲ ಕೆಲವರೆಲ್ಲ ಏನ್ ಮಾಡ್ತಾರೆ, ಚರ್ಚೆ ಎಲ್ಲ ಪುಡಿ ಮಾಡಿದವರು ಇವತ್ತು ದೇವರ ಸೇವಕರಾಗಿದ್ದಾರೆ. ಅಲ್ಲಿ ಕೆಲವರು ಪಾಸ್ಟಿಗೆ ಹೊಡೆದವರು ಇವತ್ತು ಸೇವಕರಾಗಿದ್ದಾರೆ. ಆಮೇಲೆ ಎರಡೇ ಚಾಯ್ಸ್ ಅವರಿಗೆ, ಒಂದು ನಾಶ ಆಗ್ತದೆ, ಒಂದು ನ್ಯಾಯ ತೀರ್ಪು ಬರ್ತದೆ ಅವರ ಮೇಲೆ, ಒಂದು ರಕ್ಷಣೆ ಹೊಂದುತ್ತಾರೆ. ನನ್ನಂತೆ ಎಲ್ಲ ರಕ್ಷಣೆ ಹೊಂದಬೇಕು. ಎಲ್ಲರೂ ದೇವರ ದೇವರನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸಬೇಕು. ಇದು ದೇವರ ಚಿತ್ತ ಸಹ ಕೂಡ ಅದೇ ಆಗಿದೆ. ಆಮೇಲೆ ಅಲ್ಲಿ ಇಲ್ಲಿ ಬೈಬಲ್ ಚದುರಿ ಹೋದವರು ಏನಂದ್ರೆ ಅಲ್ಲಲ್ಲಿ ಸುವಾರ್ಥ ವಾಕ್ಯವನ್ನು ಹೋಗಿ ಏನ್ ಮಾಡ್ತಿದ್ರು, ಸಾರ್ತಿದ್ರು. ಸೈತಾನ ಏನ್ ಮಾಡಿದ್ರು, ಸೈತಾನ ಪ್ಲಾನ್ ಇದು ಬಂದ್ ಆಗ್ಬೇಕು. ಯೇಸು ಎಂಬ ಹೆಸರು ಏನಾಗ್ಬೇಕು, ಇದು ಎಲ್ಲಿ ಸಹ ಕೇಳಬಾರ್ದು. ಯೇಸುವಿನ ಉಪದೇಶ ಎಲ್ಲಿ ಸಹ ಸಾರಲ್ಪಡಬಾರ್ದು ಅಂತ ಸೈತಾನ ಏನ್ ಮಾಡಿದ್ರು, ಹಿಂಸೆ ಮಾಡಿದ್ರು. ಆದ್ರೆ ಹಿಂಸೆ ಬಂದದ್ದು ಒಳ್ಳೆದಕ್ಕೆ. ಇವತ್ತು ಕಷ್ಟ ಬಂದದ್ದು ಒಳ್ಳೆದಕ್ಕೆ, ಈ ಅವಮಾನ ಬಂದದ್ದು ಒಳ್ಳೆದಕ್ಕೆ, ಈ ಹೋರಾಟ ಬಂದದ್ದು ಒಳ್ಳೆದಕ್ಕೆ. ಈ ಕಷ್ಟದಲ್ಲಿ ನಾನು ಬೆಳೆದು ಬರುತ್ತೇನೆ, ಈ ಅವಮಾನದಲ್ಲಿ ಮತ್ತೆ ನಾನು ಎದ್ದು ನಿಲ್ತೇನೆ. ಯಾಕಂದ್ರೆ ನನ್ನ ದೇವರನ್ನು ಬಲಪಡಿಸುವ ದೇವರಾಗಿದ್ದಾರೆ. ನನ್ನನ್ನು ಬಲಪಡಿಸುವ ದೇವರ ಮಧ್ಯದಲ್ಲಿದ್ದಾರೆ. ಅದಕ್ಕೆ ಅವರು ಪೌಲ ಹೇಳಿದ್ರು, ನಾನು ನನ್ನಲ್ಲಿ ನನ್ನನ್ನು ಬಲಪಡಿಸುವ ಅಂತ ನಾನು ನಿಂತುಕೊಂಡು ಎಲ್ಲ ಮಾಡಲಿಕ್ಕೆ ನಾನು ಏನಾಗಿದ್ದೇನೆ, ಶಕ್ತನಾಗಿದ್ದೇನೆ. ಹೇಳ್ರಿ, ಇವತ್ತು ನಾನು ಶಕ್ತನಾಗಿದ್ದೇನೆ, ಶಕ್ತನಾಗಿದ್ದೇನೆ. ಆಮೇಲೆ ಅಲ್ಲಿ ಇನ್ನು ಮುಂದೆ ನಾನು ಕೊಡುವವನಾಗಿ ದೇವರು ಮಾಡುತ್ತಾರೆ. ಅಲ್ಲಿ ಎಷ್ಟು ಜನ ನಾನು ನಂಬ್ತೇನೆ. ಅಲ್ಲೆಲ್ಲೂಯ್ಯ, ದೇವರು ಆ ಕಾರ್ಯವನ್ನು ಮಾಡುವ ದೇವರಾಗಿದ್ದಾರೆ. ಅಲ್ಲಿ ಇಲ್ಲಿ ನೋಡಿ, ಅಲ್ಲಲ್ಲಿ ಏನು ಮಾಡಿದ್ರು, ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದಾರೆ. ಅಲ್ಲಿ ಫಿಲಿಪ್ಪನು ಸಮಾರ್ಯ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿ ಅವರಿಗೆ ಏನ್ ಮಾಡಿದಂತೆ, ಪ್ರಕಟಿಸಿದರಂತೆ. ಈ ಸಮಾರ್ಯ ಪಟ್ಟಣದಲ್ಲಿ ಮೊದಲು ಯೇಸು ಸ್ವಾಮಿ ಹೋಗಿ ಏನ್ ಮಾಡಿದ್ದಾನೆ, ಅವರು ಪ್ರಸಂಗ ಮಾಡಿದ್ದಾರೆ. ಅಲ್ಲಿ ಸಮಾರ್ಯದ ಸ್ತ್ರೀ ಏನಾಗಿದ್ದಾರೆ, ಅವರ ಹಳ್ಳಿ, ಹೌದಲ್ಲ, ಇಡೀ ಹಳ್ಳಿ ಏನಾಗಿದೆ, ರಕ್ಷಣೆ ಬಂದಿತ್ತು. ಆದ್ರೆ ಕಾಲಕ್ರಮೇಣ ಆ ಒಂದು ಸಮಾರ್ಯದಲ್ಲಿ ಒಬ್ಬ ದುರಾತ್ಮನಿಂದ, ಮಾಟಮಂತ್ರ ಶಕ್ತಿಯಿಂದ ಏನ್ ಮಾಡಿದ್ದಾರೆ, ಕ್ರಿಸ್ತನ ಸುವಾರ್ತೆಯಲ್ಲಿ ಏನಾಯ್ತು, ಅಲ್ಲಿ ಮುಚ್ಚಲ್ಪಟ್ಟಿತ್ತು. ಇನ್ನೊಂದ್ಸತಿ ಯೇಸು ಸ್ವಾಮಿ ಅದೇ ಸಮಾರ್ಯಕ್ಕೆ ಪಟ್ಟಣಕ್ಕೆ ಹೋಗ್ತಾರೆ. ಅವರು ಲೂಕನ ಬರೆಸುವಂತ 9:51 ವಾಕ್ಯ. ಆಗ ಬೈಬಲ್ ಸಮಾರ್ಯದವರು ಅವರನ್ನು ಏನ್ ಮಾಡಲಿಲ್ಲ, ಪ್ರವೇಶಿಸಲಿಕ್ಕೆ, ಹಳ್ಳಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲಿ. ಆಮೇಲೆ ಆದ್ರೆ ಈಗ ಇಲ್ಲಿ ತಿರುಗಿ ಫಿಲಿಪ್ಪನು ಅದೇ ಪಟ್ಟಣಕ್ಕೆ ಹೋಗಿ ಏನ್ ಮಾಡ್ತಾನೆ, ಸುವಾರ್ತೆಯನ್ನು ಸಾರ್ತಾರಂತೆ. ಇವನು ಸುವಾರ್ತೆ ಸಾರುವಾಗಲೇ, ದೇವರ ವಾಕ್ಯ ಸಾರುವಾಗಲೇ ಏನಾಗ್ತದೆ, ಅನೇಕರ ಒಳಗಿನ ದೆವ್ವಗಳೇನಾಗ್ತದೆ, ಹೊರಗೆ ಬರ್ತದೆ. ದೆವ್ವಗಳು ಹೊರಗೆ ಬಂದಂತ ಬೈಬಲ್ ಹೇಳ್ತದೆ. ಆಮೇಲೆ ಅಲ್ಲಿ ಎಷ್ಟು ಜನ ಹೇಳ್ತಾರೆ, ನೀನು ಹೋಗುವ ಮನೆ ದೆವ್ವದ ಮನೆ ಆದ್ರೆ ಆ ದೆವ್ವ ಅಲ್ಲಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನೀನು ದೇವರ ಆಲಯವಾಗಿದ್ದಿ. ಹೇಳಿ, ನಾನು ದೇವರ ಆಲಯವಾಗಿದ್ದೇನೆ. ದೇವರ ಆತ್ಮನು ನನ್ನೊಳಗೆ ವಾಸ ಮಾಡುತ್ತಾನೆ. ದೇವರ ಗರ್ಭಗುಡಿ ನಾನಾಗಿದ್ದೇನೆ. ನಾನು ಕಾಲಿಡುವ ಪಟ್ಟಣದಲ್ಲಿ ದುರಾತ್ಮನು ನಡುಗುತ್ತಾನೆ. ನೀವು ಕಾಲಿಡುವ ಸ್ಥಳ ದೇವರು ನಿಮಗೆ ಸ್ವಂತವಾಗಿ ಮಾಡ್ತಾನೆ. ಅಲ್ಲಿ ದುರಾತ್ಮನ ಇವತ್ತು ಆಳ್ವಿಕೆ ಮಾಡಿದ್ರೆ, ನಿಮ್ಮ ಮನೆಯನ್ನು ಆಳ್ವಿಕೆ ಮಾಡಿದ್ರೆ, ಇವತ್ತು ಈ ವಾಕ್ಯವನ್ನು ಹೊತ್ತುಕೊಂಡು ನೀವು ಕಾಲಿಡುವಾಗಲೇ ಆ ದುರಾತ್ಮನ ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ನೀನು ಯಾರು ಎಂಬುದಾಗಿ ನಿನಗೆ ಗೊತ್ತಿಲ್ಲ, ಹಾಗಾಗಿ ದುರಾತ್ಮ ನಿಂತಿದ್ದಾನೆ. ಅಲ್ಲಿ ಇವತ್ತು ದುರಾತ್ಮ ನಿಲ್ಲಿಕ್ಕೆ ಕಾರಣ ನಿನ್ನ ಶಕ್ತಿ ಏನಂತ ನಿನಗೆ ಗೊತ್ತಿಲ್ಲ. ನಾನು ಯಾವ ಹೆಸರು, ಆನೆಗೆ ಅದರ ಪವರ್ ಗೊತ್ತಿಲ್ಲ. ಮಾವುತ ಏನ್ ಮಾಡ್ತಾನೆ, ಒಂದು ಕೋಲ್ ಇಟ್ಕೊಂಡು ಆನೆ ಸೊಂಡಿನ ಎದುರಲ್ಲಿ ಏನ್ ಮಾಡ್ತಾನೆ ಇರ್ತಾನೆ. ಆನೆ ಯಾವುದಕ್ಕೆ ಎದುರುದು? ಮಾವುತನ ಕೋಲಿಗೆ ಎದುರುದು. ನಿಜವಾಗಿ ಆನೆಗೆ ಕೋಲ್ ಲೆಕ್ಕವ ನೋಡಿ. ಅದಕ್ಕೆ ಪವರ್ ಗೊತ್ತಿಲ್ಲ. ಇವತ್ತು ಸಹ ನಮ್ಮ ಪವರ್ ನಮಗೆ ಗೊತ್ತಿಲ್ಲ. ಇವತ್ತು ನಾವು ತಿಳಿದುಕೊಳ್ಳಬೇಕು. ಆರಾಧನೆಯಲ್ಲಿ ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ, ಹೌದಲ್ಲ, ಮಗನ ಏನ್ ಮಾಡಿದರೆ ಆ ಒಂದು ಸಂಸ್ಥಾನದಲ್ಲಿ ನಿಲ್ಲಿಸಿದ್ದಾನೆ.
ನಾವು ಪರಲೋಕ ಸಂಸ್ಥಾನದವರು ಎಂಬುದಾಗಿ ನಾವು ಮರೆಯಬಾರದು. ನಮ್ಮ ಸ್ಥಾನ ಕ್ರಿಸ್ತನಲ್ಲಿದೆ. ಅಲ್ಲಿ ನೀನು ಕ್ರಿಸ್ತನಲ್ಲಿದ್ದರೆ ನಿನಗೆ ಯಾವ ಶಾಪ ಇಲ್ಲ, ಯಾವ ಪಾಪ ಇಲ್ಲ, ಯಾವ ಅಂಧಕಾರ ಶಕ್ತಿ ನಿನ್ನ ಮುಟ್ಟುವುದಿಲ್ಲ, ಯಾವ ಮಾಟಕ್ಕೆ ನಿನ್ನ ಮೇಲೆ ಅಧಿಕಾರವಿರುವುದಿಲ್ಲ. ಇಂಥ ಅಧಿಕಾರ ದೇವರು ಕೊಟ್ಟು ನಮ್ಮನ್ನು ದೊರೆತನ ಮಾಡಲಿಕ್ಕೆ ಕಾರಣ. ಹೌದಲ್ಲ? ನಾವು ಏನ್ ಮಾಡಿದ್ದೇವೆ? ದೊರೆತನ ಮಾಡುವವರು. ಇಲ್ಲಿ ಫಿಲಿಪ್ಪನು ಇವನ ಫಿಲಿಪ್ಪನ 7 ಜನರನ್ನು ಆರಿಸಿದ್ರು ಅಂತ ಹೇಳಿದಲ್ಲ, ಇವರನ್ನು ಆರಿಸಿದ್ದು ಯಾವ ಕೆಲಸಕ್ಕೆ? ಉಪಚಾರ ಮಾಡಲಿಕ್ಕೆ. ಇವರನ್ನು ಉಪಚಾರ ಮಾಡಲಿಕ್ಕೆ. ಆದ್ರೆ ದೇವರು ಇವರ ಉಪಚಾರಕ್ಕೆ ಮಾತ್ರವಲ್ಲ, ಸುವಾರ್ತೆ ಸೇವೆಗೆ, ಅನೇಕ ಮಹತ್ಕಾರ್ಯಗಳು, ಸೂಚಕಾರ್ಯ ಮಾಡಲಿಕ್ಕೆ ಇವರನ್ನು ಉಪಯೋಗಿಸ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ಇದು ಸಾಮಾನ್ಯ ವ್ಯಕ್ತಿಯಾಗಿರಬಹುದು. ನೀವು ಒಂದು ಪಕ್ಷ, ನಾನು ಹೇಳ್ತೇನೆ, ನೀವು ಇಲ್ಲಿ ಒಂದು ಚಾಯರನ್ನು ಹೊರಸಿಡಿರ್ಬೋದು, ನೀವು ಸಾಮಾನ್ಯ ಕೆಲಸ ಮಾಡಿರ್ಬೋದು ಕರ್ತನ. ಆದ್ರೆ ಕರ್ತನ ಈ ಕೆಲಸದಲ್ಲಿ ಮಾತ್ರ ಇರುವುದಿಲ್ಲ. ಈ ಕೆಲಸ ಮಾಡಿದ್ರಿಂದ ದೇವರನ್ನು ಉನ್ನತವಾದ ಸ್ಥಾನದಲ್ಲಿ ಎತ್ತುವವನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಒಂದು ಚಾಯ್ ಕ್ಲೀನ್ ಮಾಡಿದ್ರೆ ಯಾರ ಕೆಲಸ? ಯಾರ ಕೆಲಸ? ಸಭೆಯಲ್ಲಿ ಬಂದು ಚಾಯ್ ಕ್ಲೀನ್ ಮಾಡಿದ್ರೆ ಯಾರ ಕೆಲಸ? ಅದು ದೇವರ ಕೆಲಸ. ಇದು ದೇವರ ಕೆಲಸ. ಏನಾದ್ರೂ ಮಾಡಿದ್ರೆ ಅದಕ್ಕೆ ನಿನಗೆ ಪ್ರತಿಫಲ. ನಾನು ಹೇಳ್ತೇನೆ, ನೀವು ಆ ಕೆಲಸದಲ್ಲಿ ನೀವು ತೊಡಗುವಾಗ ನಾನು ನಿಮ್ಮನ್ನು ಡ್ರೆಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಸಾಕ್ಷಿ ಗ್ಲಾಡಿಸ್ ಅವರ ಕುಟುಂಬಗಳು ಅಲ್ಲಿ, ಅವರ ಮೊದಲಿಂದ ಅವರ ಮಕ್ಕಳೆಲ್ಲ ಇದ್ರಲ್ಲಿ ಆಸಕ್ತಿ, ಯಾವುದ್ರಲ್ಲಿ ಎಲ್ಲ ಸೇವೆಯಲ್ಲಿ ಆಸಕ್ತಿ. ಆದ್ರಿಂದ ಅವರು ಈ ಲೆವೆಲ್ ಅಲ್ಲಿ ನೀವು ನಿಲ್ಲಿಸಿದ್ದಾರೆ. ಅಲ್ಲಿ ನಾನು ಹೇಳ್ತೀನಿ, ಇವತ್ತು ನಿಮ್ಮನ್ನು ಅದೇ ಲೆವೆಲ್ ಅಲ್ಲಿ ನಿಲ್ಲಿಸ್ತಾನೆ. ಅಲ್ಲಿ ನಾವು ಸಹ ಹಾಗೆ ಫಸ್ಟ್ ಬರುವಾಗ ಏನಿಲ್ಲ, ಹಾಗೆ ಸುಮ್ಮನೆ ಕುತ್ಕೊಂಡಿದ್ದೆವು. ಆದ್ರೆ ದೇವರು ಆ ಒಂದು ಸ್ಥಾನದಲ್ಲಿ ನಿಲ್ಲಿಸುವುದಿಲ್ಲ, ಆತನ ಸ್ಥಾನವನ್ನು ಬದಲಾಯಿಸುವ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೇವೆ? ಹಲ್ಲೆಲೂಯಾ. ಆತ ನನ್ನನ್ನು ಗೊತ್ತಾರೆ ಉನ್ನತಕ್ಕೆ ಎತ್ತುವ ದೇವರು ಎಂಬುದಾಗಿ ಎಷ್ಟು ಜನ ನಂಬ್ತೇವೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಸಮಾರ್ಯ ಪಟ್ಟಣಕ್ಕೆ ಹೋಗಿ ದೆವ್ವಗಳು ಒಳಗಿಂದ ಹೊರಗೆ ಬಂದಂತೆ. ನಂತರ ಏನಾಯ್ತು? ಅನೇಕ ರೋಗಿಗಳು, ಪಾರ್ಶ್ವವಾಯು ರೋಗಿಗಳು, ಏನಾದ್ರು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಿದೆ. ಆ ಪಟ್ಟಣದಲ್ಲಿ ಏನಾಯ್ತಂತೆ? ಬಹು ಸಂತೋಷವಾಯಿತು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಉಂಟು. ಹಾಗಾದ್ರೆ ಈ ಫಿಲಿಪ್ಪನು ಹೋಗುವ ಮೊದಲಲ್ಲಿ ಏನಿರಲಿಲ್ಲ? ಸಂತೋಷವಿರಲಿಲ್ಲ. ಯಾವಾಗ ಫಿಲಿಪ್ಪನು ಸಮಾರ್ಯ ಪಟ್ಟಣಕ್ಕೆ ಕಾಲಿಟ್ಟ, ಅಲ್ಲಿ ಸುವಾರ್ತೆ ಸಾರಿದ, ಅಲ್ಲಿ ಸಂತೋಷ ಬಂತು. ಇವತ್ತು ನಾನು ಹೇಳ್ತೇನೆ, ನಿನ್ನ ಮನೆಯಲ್ಲಿ ಸುವಾರ್ತೆ ಉಂಟು, ನೀನು ಸಂತೋಷ ಪಡಬೇಕು. ನಿನ್ನ ಮನೆಯಲ್ಲಿ ದೇವರ ವಾಕ್ಯ ಉಂಟು, ನೀನು ಸಂತೋಷ ಪಡಬೇಕು. ಅಲ್ಲಿ ದುಃಖದಲ್ಲಿ ಹೇಗೆ ಸಂತೋಷ ಪಡೋದು ಅಂತ ಎನಿಸಿದ್ರೆ, ಅಲ್ಲಿ ಯಾವಾಗಲೂ ಬೈಬಲ್ ಇರ್ತದೆ, ಫಿಲಿಪ್ಪ ಪತ್ರಿಕೆಯಲ್ಲಿ ಯಾರು ಅದೇ ಪೌಲನು ಹೇಳ್ತಾನೆ, ಯಾವಾಗಲೂ ಸಂತೋಷ ಪಡ್ರಿ, ಎಡೆಬಿಡದೆ ಸಂತೋಷ ಪಡ್ರಿ. ಇವತ್ತು ನಾವು ಈ ಸಾಲದಲ್ಲಿ ಇರುವಾಗ ಸಂತೋಷ ಪಡ್ಲಿಕ್ಕೆ ಆಗ್ತದ? ಈ ರೋಗದಲ್ಲಿ ಇರುವಾಗ ಸಂತೋಷ ಪಡ್ಲಿಕ್ಕೆ ಆಗ್ತದ? ನಾನು ಹೇಳ್ತೇನೆ, ನಿನ್ನ ಅದ್ಭುತ ನಡೆಯುವುದು ಯಾವಾಗ ಗೊತ್ತುಂಟ? ನೀನು ಏನಿಲ್ಲ ನನಗೆ ಸಂತೋಷ ಪಡುವಾಗ. ಅಲ್ಲಿ ಬೈಬಲ್ ಹೇಳ್ತದೆ, ಅಪೊಸ್ತಲರು ಏನಾದ್ರು ಪೌಲ ಸೀಲರು ಏನಾದ್ರೆ ಪೆಟ್ಟು ತಿಂದು ಸೆರೆಮನೆಯಲ್ಲಿರುವಾಗ ಏನ್ ಮಾಡಿದ್ರಂತೆ? ಅಲ್ಲಿ ಸಂತೋಷದಿಂದ ದೇವರಿಗೆ ಆರಾಧನೆ ಮಾಡಿದ್ರಂತೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಜೀವಿತದಲ್ಲಿ ದೇವರಿಗೆ ಒಂದು ದೊಡ್ಡ ಉದ್ದೇಶ ಉಂಟು. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ನೋಡಿ, ಫಿಲಿಪ್ಪನು ಆ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಆ ಅಂಧಕಾರ ಶಕ್ತಿಗಳ ಬಲಗಳು ಮುರಿತು, ಅಲ್ಲಿ ರೋಗ ಸೌಖ್ಯವಾಯಿತು. ಆಗ ಅವರೆಲ್ಲ ಸಂತೋಷ ಪಟ್ಟರಂತ ಬೈಬಲ್ ಹೇಳ್ತದೆ. ನಂತರ ವಾಕ್ಯ ನೀವು ಓದುವುದರಲ್ಲಿ 9ನೇ ವಾಕ್ಯದಿಂದ ಓದಿ ನೋಡ್ರಿ. ಕೆಲವು ಕಾಲದಿಂದ ಆ ಪಟ್ಟಣದಲ್ಲಿದ್ದ ಸೀಮೋನನೆಂಬ ಒಬ್ಬ ಮನುಷ್ಯನು ನಾನು ಏನೋ ಒಬ್ಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರತಂತ್ರಗಳನ್ನು ನಡೆಸಿ ಸಮಾರ್ಯದ ಜನರಲ್ಲಿ ಬೆರಗನ್ನು ಹುಟ್ಟಿಸುತ್ತಿದ್ದರು. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರೂ ಇವನು ಮಹಾ ಶಕ್ತಿ ಎನಿಸಿಕೊಂಡಿರುವ ದೇವರ ಶಕ್ತಿಯೇ ಎಂದು ಹೇಳುತ್ತಾ ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಬಹುಕಾಲದಿಂದಲೂ ಅವನು ಮಂತ್ರತಂತ್ರಗಳನ್ನು ನಡೆಸಿ ಜನರಲ್ಲಿ ಬೆರಗನ್ನು ಹುಟ್ಟಿಸಿದ ಕಾರಣದಿಂದ ಅವರು ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಅವರು ಅವನಿಗೆ ಏನ್ ಮಾಡ್ತಾರೆ? ಲಕ್ಷ್ಯ ಕೊಡ್ತಾ ಇದ್ರು. ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಸೀಮೋನ ಎಂಬ ಮಂತ್ರವಾದಿಯ ಬಗ್ಗೆ ನೋಡ್ತಾ ಇದ್ದೇವೆ. ಈ ಮಂತ್ರವಾದಿ ಏನ್ ಮಾಡ್ತಾನೆ? ಮಂತ್ರತಂತ್ರಗಳಿಂದ ಜನರನ್ನು ಏನ್ ಮಾಡ್ತಿದ್ದಾರೆ? ಬೆರಗು ಮಾಡ್ತಿದ್ದಾನೆ. ಲೋಕದಲ್ಲೆಲ್ಲ ಅದೇ ನಡೀತು ಉಂಟು. ಅಲ್ಲಿ ಬೆರಗು ಮಾಡ್ತಾನೆ. ಅಂದ್ರೆ ಸಮಾರ್ಯ ಪಟ್ಟಣ ಯಾವುದು ಹಿಡಿತದಲ್ಲಿತ್ತು? ಮಂತ್ರತಂತ್ರಗಳ ಹಿಡಿತದಲ್ಲಿತ್ತು. ಅಲ್ಲಿ ಅನೇಕ ಜನರು ಈ ಸೀಮೋನನ ಹಿಂದೆ ನಿಂತುಕೊಂಡಿದ್ರು. ಯಾಕೆ? ಇವನೊಂದು ದೊಡ್ಡ ಶಕ್ತಿ, ಅಲ್ಲಿ ಇವೊಂದು ದೊಡ್ಡ ವ್ಯಕ್ತಿ. ಅಲ್ಲಿ ಚಿಕ್ಕವರಿಂದ ದೊಡ್ಡವರಲ್ಲಿ ಏನಾಗಿದ್ದಾರೆ ಅವರ ಸುತ್ತಲೂ ಇರ್ತಿದ್ದಂತೆ.
ಎಲ್ಲಿ ಹೋದ್ರು ಅವನ ಜೊತೆ ಅವರು ಹೋಗ್ತಾ ಇದ್ರು. ಆಮೇಲೆ ಅಲ್ಲಿ ಯಾಕಂದ್ರೆ ಮಂತ್ರ ತಂತ್ರದಿಂದ ಏನ್ ಮಾಡ್ತಿದ್ರಂತೆ, ಬೆರಗನ್ನು ಮಾಡ್ತಿದ್ದಂತೆ. ಆಮೇಲೆ ಅಲ್ಲಿ ಎಲ್ಲರೂ ಅವರು ಲಕ್ಷ್ಯ ಕೊಟ್ಟು ನೋಡ್ತಾ ಇದ್ರಂತೆ. ಅಲ್ಲಿ ಹಾಗೆ ಏನಾಯ್ತು ಅಂತ ಹೇಳಿದ್ರೆ, ಅದೇ ಪಟ್ಟಣಕ್ಕೆ ಯಾರು ಬರ್ತಾ ಇದ್ದಾರೆ, ಫಿಲಿಪ್ಪನು ಬರ್ತಾ ಇದ್ದಾರೆ. ಆಮೇಲೆ ಹಾಗೆ ಏನಾಗ್ತದೆ ಮುಂದೆ ಹೋಗಿ, ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭ ವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಇಲ್ಲಿ ನೋಡಿ, ಎಲ್ಲರೂ ಸೀಮೋನನ ಹಿಂದೆ ಹೋಗ್ತಾ ಇದ್ರು. ಎಲ್ಲರೂ ಸೀಮೋನನ ಹಿಂದೆ ಹೋಗುವಾಗ ಅಲ್ಲಿ ನಡೆದ ವಿಷಯ ಏನಂತ ಹೇಳಿದ್ರೆ, ಹಲ್ಲೆಲೂಯ, ಸೀಮೋನನು ಆ ಪಟ್ಟಣಕ್ಕೆ ಬಂದಾಗ ಯಾವ ತಂತ್ರ ಮಾಡಲಿಲ್ಲ. ಅವನು ಏನ್ ಮಾಡಲಿಲ್ಲ, ಗುಪ್ತ ವಿದ್ಯೆಯನ್ನು ಉಪಯೋಗಿಸಲಿಲ್ಲ. ಅವನು ಉಪಯೋಗಿಸಿದ ಯಾವುದನ್ನು ಹೇಳಿ, ವಾಕ್ಯವನ್ನು ಹೇಳ್ರಿ. ಈ ವಾಕ್ಯವನ್ನು ಪ್ರಸಂಗಿಸಿದ. ಹಾಗಾದ್ರೆ ಈ ವಾಕ್ಯಕ್ಕೆ ಏನುಂಟು, ಎಷ್ಟು ಜನ ಹೇಳ್ತೀರಿ ಈ ವಾಕ್ಯಕ್ಕೆ ಶಕ್ತಿ ಉಂಟು? ಆಮೇಲೆ ಅಲ್ಲಿ ಸೈತಾನ ಭಯ ಪಡ್ತಾನೆ ಈ ವಾಕ್ಯವನ್ನು ನೆನಪಿದ್ದು ಮಾತನಾಡುವಾಗ. ಅಲ್ಲಿ ನೀನು ಯಾವಾಗಲೂ ಎಲ್ಲಾ ಸಮಯದಲ್ಲಿ ಹೇಗೆ ಮಾತನಾಡಬೇಕು, ವಾಕ್ಯವನ್ನು ಮಾತನಾಡಬೇಕು. ಈ ವಾಕ್ಯ ಏನಾಗಿದೆ ಅಂದ್ರೆ ಕತ್ತಿ ಆಗಿದಂತೆ. ಅಲ್ಲಿ ಸೈತಾನನಿಗೆ ಈಗ ಲೋಕದ ಕತ್ತಿಯಲ್ಲಿ ಅವನು ಭಯ ಪಡುವುದಿಲ್ಲ, ಅಂತ ಕತ್ತಿ ತುಂಬ ಉಂಟಾಗ್ತದೆ. ಆಮೇಲೆ ಆದ್ರೆ ಈ ಕತ್ತಿ ಅವನಿಗೆ ಎದುರಿಸಲಿಕ್ಕೆ ಆಗುವುದಿಲ್ಲ. ಅದು ಇಬ್ಬಾಯಿ ಕತ್ತಿ ಅಂತೆ. ಇಬ್ಬಾಯಿ ಕತ್ತಿ ಅಂದ್ರೆ ಏನು, ಎರಡು ಸೈಡ್ ಸಹ. ಈ ಕತ್ತಿ ಇದ್ರೆ ನೀನು ಇವತ್ತು ಜಯಶಾಲಿ ಆಗ್ತೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ಇಲ್ಲಿ ನೋಡಿ, ಈ ಸೀಮೋನ ಅಲ್ಲಿ ಅನೇಕ ಕಾರ್ಯಗಳು ಮಾಡುವಾಗ ಎಲ್ಲ ಜನರು ಯಾರ ಹಿಂದೆ ಹೋಗ್ತಿದ್ರು, ಸೀಮೋನನ ಹಿಂದೆ ಹೋಗ್ತಿದ್ರು. ಆದ್ರೆ ಫಿಲಿಪ್ಪನು ಬಂದಾಗ ಅವನ ಒಳಗೆ, ಅವನು ಆ ಪಟ್ಟಣಕ್ಕೆ ಕಾಲಿಡುವಾಗ ಅನೇಕರ ಒಳಗೆ ದೆವ್ವಗಳು ಓಡಿ ಹೋಗುವಾಗ, ರೋಗಗಳು ಸೌಖ್ಯ ಮಾಡುವಾಗ ಅವನ ಹಿಂದೆ ಯಾರ, ಸೀಮೋನನ ಹಿಂದೆ ಹೋದವರಿಗೆ ಗೊತ್ತಾಯಿತು, ಅಲ್ಲಿ ನಾವು ನೋಡುವ ಶಕ್ತಿಗಿಂತ ದೊಡ್ಡ ಶಕ್ತಿ ಈ ಪಟ್ಟಣಕ್ಕೆ ಕಾಲಿಟ್ಟಿದೆ. ಎಷ್ಟು ಜನ ನಂಬ್ತೀರಿ? ಆಮೇಲೆ ಅಲ್ಲಿ ಇವತ್ತು ನಾನು ಹೇಳಿದ್ರೆ, ಈ ಮಂಗಳೂರು ಪಟ್ಟಣದಲ್ಲಿ ಅನೇಕ ಶಕ್ತಿಗಳಿರುವಾಗ ಯೇಸುವಿನ ಶಕ್ತಿ ಅಲ್ಲಿ ಬಯಸುತ್ತದೆ. ಎಲ್ಲ ನಾಲಿಗೆಗಳು ಕರ್ತನೆ ಎಂಬುದಕ್ಕೆ ಆಯ್ಕೆ ಮಾಡುತ್ತದೆ. ಎಲ್ಲ ಮೊಣಕಾಲುಗಳು ಆತನಿಗೆ ಅಡ್ಡ ಬೀಳುತ್ತದೆ. ಯಾಕಂದ್ರೆ ಸ್ವರ್ಗ, ಭೃತ್ಯ, ಪಾತಾಳ ಶಕ್ತಿಗಳು ಆತನ ನಾಮಕ್ಕೆ ಅಡ್ಡ ಬೀಳುತ್ತದೆ ಎಂಬುದಕ್ಕೆ ಸತ್ಯವಿದೆ ಅಂತ ಉಂಟು. ಹಲ್ಲೆಲೂಯಾ. ಹಾಗಾದ್ರೆ ನೋಡಿ, ಈ ಫಿಲಿಪ್ಪ ಆ ಪಟ್ಟಣಕ್ಕೆ ಬರುವಾಗ ಅಲ್ಲಿಂದ ಯಾರು ಸೀಮೋನನ ಸುತ್ತಲಿದ್ದ ಜನರು ಅಲ್ಲಿ ಏನಾಗ್ತಾರೆ, ಖಾಲಿ ಖಾಲಿ ಖಾಲಿಯಾಗಿ ಬರ್ತಾ ಇದ್ದಾರೆ. ಎಲ್ಲ ಖಾಲಿ ಖಾಲಿ ಆಗುವಾಗ ಯಾರು ಉಂಟದು, ಲಾಸ್ಟ್ ಸೀಮೋನ ಮಾತ್ರ ಉಂಟದು. ಇಷ್ಟ ತನಕ ಅವನಿಸಿದ್ದು ನಾನೇ ಕಿಂಗ್. ನಾನು ಹೇಳ್ತೇನೆ, ಕಿಂಗ್ ಇದ್ದವನನ್ನು ದೇವರಿಗೆ ಕಾರ್ಯ ಮಾಡ್ತಾರೆ. ಅಲ್ಲೆಲ್ಲ ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ. ಅಲ್ಲಿ ಅವರು ಪ್ರೈಸ್ ನಾನೇ ಕಿಂಗ್ ಅಂತ ಹೇಳಿದ್ರೆ ದೇವರು ಕೆಳಗೆ ತರ್ತಾನೆ. ನಾನು ಏನಲ್ಲ ಹೇಳಿದ್ರೆ ಅವನು ಕಿಂಗ್ ಆಗಿ ಮಾಡ್ತಾನೆ. ಅಲ್ಲೆಲ್ಲೂಯ್ಯ, ಪ್ರೈಸ್ ಅಲ್ಲೆಲ್ಲೂಯ್ಯ. ದೀನರಿಗೆ ದೇವರು ಕೃಪೆ ಉಳ್ಳವರಾಗಿದ್ದಾರೆ. ದೀನರನ್ನು ದೇವರು ಧೂಳಿಯಿಂದ ಎಬ್ಬಿಸಿ, ತಿಪ್ಪೆಯನ್ನು ಎಬ್ಬಿಸಿ ಪ್ರಭುಗಳ ಮಧ್ಯೆ ಕೂತ್ಕೊಳಿಸ್ತಾನೆ. ನಾನು ಹೇಳ್ತೇನೆ, ನೀವು ದೀನರಾದ್ರೆ ಸಾಕು, ದೇವರ ಆಶೀರ್ವಾದ ನೀವು ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಿ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಈ ಸೀಮೋನನ ಸುತ್ತಲೂ ಎಲ್ಲ ಜನರಿದ್ರೆ ಈಗ ಖಾಲಿ ಆಯ್ತು. ಎಲ್ಲ ಯಾರಿಂದ ಹೋಗ್ತಿದ್ದಾರೆ, ಫಿಲಿಪ್ಪನಿಂದ ಹೋಗ್ತಾ ಇದ್ದಾರೆ. ಅಲ್ಲಿ ಫಿಲಿಪ್ಪನಿಂದ ಹೋಗುವಾಗ ಸೀಮೋನನಿಗೆ ಗೊತ್ತಾಯ್ತು, ನನಗಿಂತ ನಾನು ಮಾಡೋ ಟ್ರಿಕ್ಗಿಂತ ಇನ್ನೊಂದು ಟ್ರಿಕ್ ದೊಡ್ಡದಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ, ಈ ಟ್ರಿಕ್ ಅನ್ನು ನಾನು ಸಹ ಕಲಿಬೇಕು. ಅಲ್ಲೆಲ್ಲೂಯ್ಯ, ಈ ಟ್ರಿಕ್ ಅನ್ನು ನಾನು ಕಲಿದ್ರೆ ನಾಳೆ ಯಾರು ನನ್ನ ಹಿಂದೆ ಬರ್ತಾರೆ, ಈ ಜನರು ನನ್ನ ಹಿಂದೆ ಬರ್ತಾರೆ. ಅಲ್ಲೆಲ್ಲೂಯ್ಯ. ಹಾಗಾಗಿ ಈ ಸೀಮೋನ ಏನ್ ಮಾಡ್ತಾನೆ, ಫಿಲಿಪ್ಪನ ಹತ್ರ ಹೋಗ್ತಾನೆ. ಫಿಲಿಪ್ಪನ ಹತ್ರ ಹೋಗಿ ಏನ್ ಮಾಡ್ತಾನೆ, ನನಗೆ ದೀಕ್ಷಾ ಸ್ಥಾನ ಕೊಡಬೇಕು ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಎಲ್ಲರೂ ದೀಕ್ಷಾ ಸ್ಥಾನಕ್ಕೋಸ್ಕರ ಆತರ ಪಡುವಾಗ ಈ ಒಂದು ಸೀಮೋನ ಸೇರ್ತಾನೆ, ನನಗೆ ಸಹ ದೀಕ್ಷಾ ಸ್ಥಾನ ಕೊಡಬೇಕು. ಅಲ್ಲೆಲ್ಲೂಯ್ಯ. ಇವತ್ತು ನಾನು ಹೇಳ್ತೇನೆ, ಅನೇಕ ಜನರು ದೀಕ್ಷಾ ಸ್ಥಾನ ತೆಗೆದುಕೊಳ್ತಾರೆ. ಯಾಕೆ? ನಿಜವಾಗಿ ಮಾನಸಾಂತರ ಪಟ್ಟು ದೀಕ್ಷಾ ಸ್ಥಾನ ತಗೊಳ್ತಾರ, ಸ್ವರ್ಗಕ್ಕೆ ಹೋಗ್ಬೇಕಂತ ದೀಕ್ಷಾ ಸ್ಥಾನ ತಗೊಳ್ತಾರೆ. ಸ್ವರ್ಗಕ್ಕೆ ಹೋಗ್ಬೇಕಂತ ದೀಕ್ಷಾ ಸ್ಥಾನ ತಗೊಳ್ತಾರೆ. ಅವ್ರು ನಿಜವಾಗಿ ಸ್ವರ್ಗಕ್ಕೆ ಹೋಗೋದಿಲ್ಲ. ಒಬ್ಬ ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕಾದ್ರೆ ಅವನು ಮೊದಲು ಮಾನಸಾಂತರ ಪಡಬೇಕು. ಮಾನಸಾಂತರವಿಲ್ಲದಿದ್ದರೆ ರಕ್ಷಣೆ ಇಲ್ಲ. ಅಲ್ಲ, ನೀನು ಯೇಸು ಕ್ರಿಸ್ತನೇ ಒಡೆಯನಿಂದಾಗಿ ಹೃದಯದಲ್ಲಿ ನಂಬಬೇಕು, ಬಾಯಲ್ಲಿ ಅರಿಕೆ ಮಾಡಬೇಕು. ಅಲ್ಲೆಲ್ಲೂಯ್ಯ. ನಿನಗೊಂದು ಸ್ಟೇಟಸ್ ಸಿಗ್ತದಂತೆ ನೀನು ಬ್ಯಾಪ್ಟಿಸಮ್ ತಗೊಂಡ್ರೆ ಅಂತ ಇದ್ದೇನೆ. ಕೆಲವರು ಬಿಲಿವರಿಗೆ ಮದುವೆ ಆಗೋದಕ್ಕೋಸ್ಕರ ಏನ್ ಮಾಡ್ತಾರೆ, ಅದ್ರ ಹಿಂದಿನ ದಿವಸ ಮದುವೆ ಹಿಂದಿನ ದಿವಸ
ಬ್ಯಾಪ್ಟಿಸಮ್ ತಗೊಳ್ತಾರೆ. ಯಾಕೆ? ಇಲ್ಲಿ ಒಂದು ಚರ್ಚೆಯಲ್ಲಿ ಮದುವೆ ಮಾಡೋದಿಲ್ಲ, ಅದಕ್ಕೋಸ್ಕರ ಬ್ಯಾಪ್ಟಿಸಮ್. ಅವ್ರು ಏನಿರುವುದಿಲ್ಲ, ಮಾನಸಾಂತರ ಮಾಡೋದಿಲ್ಲ, ನೆಕ್ಸ್ಟ್ ಮದುವೆ ಆದ್ಮೇಲೆ ಪುನಃ ಬ್ಯಾಕ್ ಹೋಗ್ತಾರೆ. ಆಮೇಲೆ ಹಲ್ಲೆಲೂಯಾ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಿನ್ನ ದೇವರು ನಿನ್ನನ್ನು ಪರೀಕ್ಷೆ ಮಾಡ್ತಾರೆ. ಇವತ್ತು ದೇವರು ಪರೀಕ್ಷೆ ಮಾಡುವಾಗ ನಮ್ಮ ಹೃದಯದಲ್ಲಿ ಕ್ರಿಸ್ತನಿಲ್ಲದಿದ್ರೆ ನಾವು ಅಯೋಗ್ಯನೇ ಸರಿ ಎಂಬುದಾಗಿ ದೇವರ ವಾಕ್ಯ ಹಲ್ಲೆಲೂಯಾ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಆತ್ಮನು ನಿನ್ನಲ್ಲಿ ವಾಸ ಮಾಡ್ತಾರಂತ ನಿನಗೆ ಗೊತ್ತಿಲ್ಲವೋ? ದೇವರ ಆತ್ಮ ನಿನ್ನೊಳಗೆ ಇಲ್ಲದಿದ್ದರೆ ನೀನು ಅಯೋಗ್ಯನೇ ಸರಿ ಎಂಬುದಾಗಿ. ಇಲ್ಲಿ ಸೀಮೋನನು ಏನ್ ಮಾಡ್ತಾನೆ? ನಾನು ದೀಕ್ಷಾಸ್ನಾನ ತೆಗೆದುಕೊಳ್ತೇನೆ ಎಂಬುದಾಗಿ ಅವನು ಏನ್ ಮಾಡ್ತಾನೆ? ಅವನು ಯಾವ ಆಸೆಗೆ ಬಂದದ್ದು? ಜನರು ನನ್ನ ಹಿಂದೆ ಬರಬೇಕು, ನನಗೊಂದು ಒಳ್ಳೆ ಸ್ಥಾನ ಸಿಗ್ಬೇಕು ಎಂಬುದಾಗಿ ಅವನು ಏನ್ ಮಾಡಿದ? ದೀಕ್ಷಾಸ್ನಾನ ತೆಗೆಯಲಿಕ್ಕೆ ಬಂದದ್ದು. ಹಾಗೇನಾಯ್ತು ಓದಿದ್ರು? ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳು ಉಂಟಾಗುವುದನ್ನು ನೋಡಿ ಬೆರಗಾದನು. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಆ ಮಂತ್ರ ಈ ಮಂತ್ರ ಇದೆಲ್ಲ ತಂದೆ, ಉಡಿ ಎಲ್ಲ ತಂದೆ, ಆದ್ರೆ ನನ್ನಿಂದ ಆಗದಿದ್ದದ್ದು ಯಾರು ಮಾಡ್ತಿದ್ದಾನೆ? ಫಿಲಿಪ್ಪನು ಮಾಡ್ತಾ ಇದ್ದಾನೆ. ಫಿಲಿಪ್ಪನು ಮಾಡುವುದನ್ನು ನೋಡಿ ಏನಂದ್ರೆ ಬೆರಗಾದಂತೆ. ಅವನಿಗೆ ಆಶ್ಚರ್ಯ ಆಯ್ತು, ಇದು ಎಂತ ದೇವರಪ್ಪ, ಈ ದೇವರ ಬಗ್ಗೆ ಅಲ್ಲಿ ನನಗೆ ಬೇಕು, ಆ ದೇವರ ಒಂದು ವರ ನನಗೆ ಬೇಕು, ಈ ಗಿಫ್ಟ್ ನನಗೆ ಬೇಕು ಎಂಬುದಾಗಿ ಅವನೇನ್ ಮಾಡ್ತಾನೆ? ಆಸೆ ಪಡ್ತಾ ಇದ್ದಾನೆ. ನಂತರ ಓದಿರೋದು, ಸಮಾಜದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ನೋಡಿ, ಈಗ ಸಮಾರ್ಯ ಪಟ್ಟಣ ಏನಾಯ್ತು? ಇಡೀ ಪಟ್ಟಣ ಏನಾಯ್ತು? ರಕ್ಷಣೆ ಹೊಂದಿದ್ರು. ಹೌದಲ್ವ? ಯೇಸು ಕ್ರಿಸ್ತನನ್ನು ಏನ್ ಮಾಡಿದ್ರು? ನಂಬಿದ್ರು, ವಾಕ್ಯವನ್ನು ನಂಬಿದ್ರು, ವಾಕ್ಯವನ್ನು ಸ್ವೀಕಾರ ಮಾಡಿದ್ರು. ವಾಕ್ಯವನ್ನು ಸ್ವೀಕರಿಸಿದ್ರಿಂದ ಏನ್ ಸಿಗ್ತದೆ? ನಮಗೆ ರಕ್ಷಣೆ ಸಿಗ್ತದೆ. ರಕ್ಷಣೆ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು? ದೀಕ್ಷಾಸ್ನಾನ. ಆಮೇಲೆ ಅಲ್ಲೆಲ್ಲ ದೀಕ್ಷಾಸ್ನಾನ ನೆಕ್ಸ್ಟ್ ಸ್ಟೆಪ್. ದೀಕ್ಷಾಸ್ನಾನ ಎಂಬುದು ದೇವರ ಆಜ್ಞೆ. ಆಮೇಲೆ ಕೆಲವರಿಗೆ ಗೊತ್ತಿಲ್ಲ ಅದರ ಬಗ್ಗೆ. ಫಸ್ಟ್ ನಾವು ಏನಾಗಬೇಕು? ಯೇಸು ಕ್ರಿಸ್ತನನ್ನು ಅಂಗೀಕರಿಸಬೇಕು, ಸ್ವಂತ ರಕ್ಷೆ ಅಂಗೀಕರಿಸಬೇಕು. ಮತ್ತೆ ದೇವರ ಆಜ್ಞೆ ಯಾವುದು? ದೀಕ್ಷಾಸ್ನಾನ ಮಾಡಬೇಕು. ಹೌದಾ? ಯಾರು ನನ್ನ ಪ್ರೀತಿಸ್ತಾನೆ ಅವನು ನನ್ನ ಆಜ್ಞೆಯನ್ನು ಕೈಗೊಂಡು ನಡೀತಾನೆ. ಇವತ್ತು ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ತಾರೆ, ಆಜ್ಞೆಯನ್ನು ಕೈಗೊಳ್ಳದಿದ್ರೆ ಅವನೊಳಗೆ ಯಾರು ಬರುವುದಿಲ್ಲ? ಯೇಸು ಸ್ವಾಮಿ ಜೀವಿಸುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಮಧ್ಯೆ ದೇವರು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ವಾಕ್ಯವನ್ನು ಕೇಳಿದವರೆಲ್ಲ ಕ್ರಿಸ್ತನನ್ನು ಅಂಗೀಕರಿಸಿದರೆ ಗೊತ್ತಾಗಿ ಯಾರ ಕಡೆ ಕಳಿಸ್ತಾರೆ? ಪೇತ್ರ ಮತ್ತು ಯೋಹಾನರನ್ನು ಕರೆಗಳಿಸ್ತಾ ಇದ್ದಾರೆ. ದೀಕ್ಷಾಸ್ನಾನ ಮಾಡಬೇಕು. ಹೌದಲ್ಲ? ಯಾರು ನನ್ನ ಪ್ರೀತಿಸ್ತಾನೆ ಅವನು ನನ್ನ ಆಜ್ಞೆಯನ್ನು ಕೈಗೊಂಡು ನಡೀತಾನೆ. ಇವತ್ತು ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ತಾರೆ, ಆಜ್ಞೆಯನ್ನು ಕೈಗೊಳ್ಳದಿದ್ರೆ ಅವನೊಳಗೆ ಯಾರು ಬರುವುದಿಲ್ಲ? ಯೇಸು ಸ್ವಾಮಿ ಜೀವಿಸುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಮಧ್ಯೆ ದೇವರು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ವಾಕ್ಯವನ್ನು ಕೇಳಿದವರೆಲ್ಲ ಕ್ರಿಸ್ತನನ್ನು ಅಂಗೀಕರಿಸಿದರೆ ಗೊತ್ತಾಗಿ ಯಾರ ಕಡೆ ಕಳಿಸ್ತಾರೆ? ಪೇತ್ರ ಮತ್ತು ಯೋಹಾನರನ್ನು ಕರೆಗಳಿಸ್ತಾ ಇದ್ದಾರೆ. ಅಪೊಸ್ತಲರು ಇದ್ದಾರೆ. ಅಪೊಸ್ತಲರ ಕೆಳಗೆ ನಾವು ಇರೋದು. ಅಲ್ಲಿ ನಾನು ಕೆಳಗೆ ಇರೋದ್ರಿಂದ ಯಾರನ್ನು ಗೌರವಿಸಬೇಕು? ಅಪೊಸ್ತಲರನ್ನು ಗೌರವಿಸಬೇಕು. ಇವತ್ತು ನಾನು ಹೇಳ್ತೇನೆ, ನೀನು ನಿನ್ನ ಹಿರಿಯರನ್ನು ಗೌರವಿಸುವುದಾದರೆ ನಿನಗೆ ಪರಲೋಕದಲ್ಲಿ ಸನ್ಮಾನ ತೆಗೆದುಕೊಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನೇ ಅಂತ ಯಾರು ಹೋಗ್ತಾನೆ ಅವನನ್ನು ದೇವರು ಕೆಳಗಾಗ್ತಾನೆ. ನಾನು ಏನಲ್ಲ ಹೇಳುವವನನ್ನು ತಿರುಗಿ ಉನ್ನತವಾದ ಸ್ಥಾನಕ್ಕೆ ಎತ್ತುತ್ತಾನೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಫಿಲಿಪ್ಪನ ಒಂದು ಗುಣದಲ್ಲಿ ಕಲಿಬೇಕು. ಅವನಿಗೆ ಅಂತ ಗಿಫ್ಟ್ ಇದ್ರು ಸಹ ಅವನು ಯಾರಿಗೆ ಕರೆಕಳಿಸ್ತಾನೆ? ಪೇತ್ರ ಯೋಹಾನ ಅಪೊಸ್ತಲರಿಗೆ ಕರೆಕಳಿಸ್ತಿದ್ದಾನೆ. ನೀವು ಬರಬೇಕು. ಇವರೆಲ್ಲ ವಾಕ್ಯವನ್ನು ಸ್ವೀಕಾರ ಮಾಡಿದ್ದಾರೆ, ಇವರು ನಂಬಿದ್ದಾರೆ, ಇವರು ದೀಕ್ಷಾಸ್ನಾನ ತೆಗೆದುಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ ಎಂಬುದಾಗಿ ಹೇಳುವಾಗ ಯಾರು ಬರ್ತಾರೆ? ಪೇತ್ರ ಯೋಹಾನರಲ್ಲಿ ಬರ್ತಾರೆ. ಬಂದಾಗ ಏನಾಯ್ತು? ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಆಮೇಲೆ ಈ ಒಂದು ಸಮಾರ್ಯ ಪಟ್ಟಣದವರಿಗೆ ಏನಿರಲಿಲ್ಲ? ಪವಿತ್ರಾತ್ಮನ ವರ ಇರಲಿಲ್ಲ. ಇವತ್ತು ನಮಗೆ ಏನ್ ಬೇಕು? ಪವಿತ್ರಾತ್ಮನ ವರಗಳು ಬೇಕು. ನಾನು ಪವಿತ್ರಾತ್ಮನ ವರವನ್ನು ಓದಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವರ ಸ್ವಂತ ಲಾಭಕ್ಕೋಸ್ಕರ ಉಪಯೋಗಿಸಬಾರದು. ಈ ವರ ಇತರರ ಪ್ರಯೋಜನಕ್ಕಾಗಿ ದೇವರು ಕೊಡುವವನಾಗಿದ್ದಾನೆ.
ಈ ವಾರ ಹಣಕ್ಕೋಸ್ಕರ ಉಪಯೋಗಿಸಬಾರದು. ಅಲ್ಲಿ ಈ ವಾರ ದೇವರ ಮಹಿಮೆಗೋಸ್ಕರ ಉಪಯೋಗಿಸಬೇಕು. ಇವತ್ತು ಅನೇಕರು ಈ ವಾರ ಯಾವುದಕ್ಕೋಸ್ಕರ ಉಪಯೋಗಿಸ್ತಿದ್ದಾರೆ? ಹಣಕ್ಕೋಸ್ಕರ ಉಪಯೋಗಿಸ್ತಾರೆ. ಇಷ್ಟು ಕೊಟ್ರೆ ಸೌಖ್ಯ ಪಡಿಸ್ತಾರೆ, ಇಷ್ಟು ಕೊಟ್ರೆ ನಾನು ಬರ್ತೇನೆ, ದೇವರನ್ನ ದೀಕ್ಷಾ ಸ್ಥಾನ ಕೊಡ್ತೇನೆ, ಇಷ್ಟು ಕೊಟ್ರೆ ಸ್ಥಾನ ಕೊಡ್ತೇನೆ. ಆಮೇಲೆ ಇವತ್ತು ಹಣದಲ್ಲಿ ಅಲಿಯುವವರು ತುಂಬಾ ಜನ ಇದ್ದಾರೆ. ಅಲ್ಲಿ ನಾನು ಹೇಳ್ತೇನೆ, ಹಣವನ್ನು ದೇವರನ್ನು ಒಟ್ಟಿಗೆ ಸೇವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಧನವನ್ನು ಮತ್ತು ದೇವರನ್ನು ಒಟ್ಟಿಗೆ ನೀವು ಸೇವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬನ ಜೀವಿತ ಹಾಳು ಮಾಡೋದು ಯಾವುದು ಗೊತ್ತುಂಟ? ಹಣ. ಇವತ್ತು ಎಲ್ಲರೂ ಹಣದ ಹಿಂದೆ ಹೋಗುವಾಗ ದೇವರ ಒಂದು ಪ್ರೀತಿಯನ್ನು ಅವರು ಕಳೆದುಕೊಳ್ತಾರೆ. ನೀನು ದೇವರ ಪ್ರೀತಿಯನ್ನು ಕಳೆಯಬೇಕಾದ್ರೆ ನೀನು ಹಣದ ಹಿಂದೆ ಹೋಗ್ಬೇಡ, ದೇವರ ಹಿಂದೆ ಹೋಗು. ದೇವರಿಗೆ ಸನ್ಮಾನಿಸುವವನಾಗಿದ್ದಾರೆ. ಇಲ್ಲಿ ನೋಡಿ, ಆ ಸಮಾರ್ಯ ಪಟ್ಟಣದವರಿಗೆ ಅನೇಕ ಬಿಡುಗಡೆ ಆಯಿತು, ಸ್ವಸ್ಥತೆ ಆಯಿತು, ಯೇಸು ಕ್ರಿಸ್ತನ ವಾಕ್ಯವನ್ನು ಸ್ವೀಕಾರ ಮಾಡಿದ್ರು. ಆದ್ರೆ ಅವರಿಗೆ ಏನಿರಲಿಲ್ಲ? ಪವಿತ್ರಾತ್ಮನ ವರ ಇರಲಿಲ್ಲ. ಅಲ್ಲೆಲ್ಲೂಯ್ಯ, ಪವಿತ್ರಾತ್ಮನ ವರ ಇರಲಿಲ್ಲ. ಹಾಗೇನಾಯ್ತು? ಮುಂದೆ ಹೋಗ್ಯಾ? ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಯಾರ ಹೆಸರಿನಲ್ಲಿದೆ? ಯೇಸುವಿನ ಹೆಸರಿನಲ್ಲಿ, ಕರ್ತನಾದ ಯೇಸುವಿನ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನು ಇಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಅವರು ಪವಿತ್ರಾತ್ಮನ ವರವನ್ನು ಹೊಂದಿದರು. ನೋಡಿ, ಇಲ್ಲಿ ನೀವೊಂದು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಇಲ್ಲಿ ಅವರು ಏನ್ ಮಾಡಿದ್ರು? ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ರು, ಅಲ್ಲಿ ತೆಗೆದುಕೊಂಡ್ರು ಅಲ್ಲಿ. ಮತ್ತೆ ಆದ್ರೆ ಏನು ಬರಲಿಲ್ಲ ಅವರಿಗೆ? ಪವಿತ್ರಾತ್ಮನ ವರ ಬರಲಿಲ್ಲ. ಆಗ ಏನ್ ಮಾಡಿದ್ರು ಇವರು? ಅಪೊಸ್ತಲರು ಏನ್ ಮಾಡಿದ್ರು? ಅವರ ತಲೆಯ ಮೇಲೆ ಏನ್ ಮಾಡಿದ್ರಂತೆ? ಕೈಗಳಿಟ್ಟು ಪ್ರಾರ್ಥಿಸುವಾಗ ಏನ್ ಬಂದಂತೆ ಅವರಿಗೆ? ಪವಿತ್ರಾತ್ಮನ ವರಗಳು ಬಂದಂತೆ. ನೋಡಿ, ಈ ಪೌಲ ತಿಮೋತಿಗೆ ಬರೆಯುವಾಗ ಒಂದು ವಾಕ್ಯ ಹೇಳ್ತದೆ, ನಾನು ನಿನ್ನ ತಲೆಯ ಮೇಲೆ ಕೈಗಳನ್ನಿಡುವಾಗ, ಹಸ್ತವನ್ನಿಡುವಾಗ ನಿನ್ನ ಒಳಗಿನ ಕೃಪಾ ವರಗಳು ಏನಾಯ್ತು? ಪ್ರಜ್ವಲಿಸುವಂತೆ ಮಾಡಿ. ಯಾವಾಗ ನೀವು ದೀಕ್ಷಾಸ್ಥಾನ ತೆಗೆದುಕೊಳ್ತೀರಲ್ಲ, ಆಗ ಆಕ್ಚುಲಿ ಪವಿತ್ರಾತ್ಮ ಎಲ್ಲಿ ಬರ್ತಾನೆ? ನಿಮ್ಮ ಒಳಗೆ ಬರ್ತಾನೆ. ಅದು ಆಪರೇಟ್ ಮಾಡಬೇಕಾದ್ರೆ ಅಲ್ಲಿ ನಿಮ್ಮ ಮೇಲೆ ಹಸ್ತವನ್ನಿಡುವಾಗ ಅದು ಓಪನ್ ಆಗ್ತಾನೆ. ಅಲ್ಲಿ ಯಾರೆಲ್ಲ ದೀಕ್ಷಾಸ್ಥ ಅವರ ಒಳಗೆ ದೇವರು ಕೊಡ್ತಾನೆ. ಆಮೇಲೆ ಅದು ಹೊರಗೆ ಬಂದಿರುವುದಿಲ್ಲ, ಅದು ಏನಾಗ್ತದೆ? ಗುಪ್ತವಾಗಿರ್ತಾನೆ. ಅದು ಹೊರಗೆ ಬರಬೇಕಾದ್ರೆ ಅಭಿಷಕ್ತರು ನಿನ್ನ ಮೇಲೆ ಕೈ ಇಡುವಾಗ ಹಲ್ಲೆಲೂಯಾ, ಆ ವರ ಏನಾಗ್ತದಂತೆ? ಪ್ರಜ್ವಲಿಸ್ತದೆ, ಆಪರೇಟ್ ಆಗ್ತದಂತೆ. ಇವತ್ತು ನಾನು ನಿಮ್ಮ ಒಳಗೆ ಆ ಆಪರೇಟ್ ಆಗುವ ದೇವರು ಮಾಡ್ತಾನೆ. ಅಲ್ಲಿ ಇದ್ದ ನಿನ್ನಲ್ಲಿರುವ ಪವಿತ್ರಾತ್ಮ ಶಕ್ತಿಯನ್ನು ಅವರು ಕಾಣುವಂತೆ ದೇವರು ಮಾಡುತ್ತಾನೆ. ಇಲ್ಲಿ ಏನಾಯ್ತು? ಬುದ್ಧಿ ಹೋಗಿ ಪವಿತ್ರಾತ್ಮ ವರ ಹೊಂದಿದರು. ಅಪೊಸ್ತಲರು ಕೈಗಳನ್ನು ಇಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸೀಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ನಾನು ಯಾರ ಮೇಲೆ ಕೈಗಳನ್ನು ಇಟ್ಟೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು. ಆಮೇಲೆ ಅಲ್ಲಿ ಈಗ ಏನಾಗ್ತದೆ? ಎಲ್ಲರ ಮೇಲೆ ಇವರು ಯಾರು? ಪೇತ್ರ ಯೋಹನ ಕೈ ಇಡುವಾಗ ಏನಾಯ್ತು? ಪವಿತ್ರಾತ್ಮ ಶಕ್ತಿಯಲ್ಲಿ ಆಪರೇಟ್ ಆಯ್ತು. ಈ ಆಪರೇಟ್ ಆಗುವುದನ್ನು ನೋಡಿ ಸೀಮೋನ್ ಏನ್ ಮಾಡ್ತಾನೆ? ಒಂದು ಹಣದ ಚೀಲವನ್ನು ತಕೊಂಡು ಏನ್ ಮಾಡ್ತಾರಂತೆ? ಪೇತ್ರ ಯೋಹನಿಗೆ ಕೊಟ್ಟು, ನೀವು ನನಗೆ ಸಹ ಹಾಗೆ ಆ ವರವನ್ನು ನನಗೆ ಕೊಡ್ರಿ. ಹಾಗೆ ಏನಾಗ್ತದೆ? ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ. ನಿನ್ನ ಬೆಳ್ಳಿಯು ಕೂಡ ಹಾಳಾಗಿ ಹೋಗಲಿ. ನೋಡಿ, ಪೇತ್ರನ ಒಂದು ಸ್ಟೇಟ್ ಧೈರ್ಯ ನೋಡಿ. ನಾನು ಹೇಳ್ತೇನೆ, ಸೇವೆ ಎಲ್ಲರೂ ಮಾಡಬೇಕು, ಆದರೆ ಸ್ವಾರ್ಥದ ಸೇವೆ ಮಾಡಬಾರ್ದು. ಎಲ್ಲ ಸೇವೆ ಮಾಡ್ಬೇಕು, ದೇವರ ಇಷ್ಟ ಸೇವೆ ಮಾಡ್ಬೇಕಂತ. ಆದ್ರೆ ನೀನು ಸ್ವಾರ್ಥದ ಸೇವೆ ಮಾಡಿದ್ರೆ ದೇವರಿಗೆ ಇಷ್ಟ ಆಗುತ್ತೆ. ಒಬ್ಬನನ್ನು ಕೆಳಗೆ ಹಾಕಿ ನಾನು ಸೇವೆ ಮಾಡ್ತೇನೆ ಅಂತ ಹೇಳಿದ್ರೆ ದೇವರು ಮೆಚ್ಚುವುದಿಲ್ಲ. ಇನ್ನೊಬ್ಬರನ್ನು ಎತ್ತಿರಿ, ದೇವರು ನಿನ್ನನ್ನು ಎತ್ತುತ್ತಾನೆ. ಅಲ್ಲ, ಇನ್ನೊಬ್ಬರಿಗೆ ಪ್ರಮೋಟ್ ಮಾಡಿ ದೇವರು ನಿನ್ನನ್ನು ಪ್ರಮೋಟ್ ಮಾಡ್ತಾನೆ. ಇದು ದೇವರ ಒಂದು ಕಾರ್ಯ. ಎಷ್ಟು ಜನ ಹೇಳ್ತೇನೆ. ಆಮೇಲೆ ನಾನು ಅಂತೇನೆ, ಕೆಲವೊಂದು ಪ್ರಮೋಷನ್ ದೇವರು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಒಂದು ನಾನು ಪ್ರವಾದನೆ ಮಾಡ್ತಾ ಇದ್ದೇನೆ. ದೇವರ ಮಗನೇ, ಮಗಳೇ, ನಿನ್ನ ಜೀವಿತದಲ್ಲಿ ಇದುವರೆಗೆ ಕಾಣದ ಒಂದು ಬ್ಲೆಸ್ಸಿಂಗ್ ಇವತ್ತು ನೀನು ಕಾಣಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನನ್ನ ದೇವರು ಸರ್ವಶಕ್ತನಾದ ದೇವರಾಗಿದ್ದಾರೆ. ನನ್ನ ದೇವರು ಸರ್ವವ್ಯಾಪ್ತಿಯಾದ ದೇವರಾಗಿದ್ದಾರೆ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗೆ ಅವಮಾನ ಆದಾಗ ದೇವರಿಗೆ ಸ್ತೋತ್ರ ಹೇಳ್ಬೇಕು. ಅಂದ್ರೆ ಅವಮಾನ ಆಗುವಾಗ ಏನು ಗೊತ್ತಿಲ್ಲ, ನಿನಗೊಂದು ಸನ್ಮಾನ ಆಗ್ತದೆ ಅಂತ ಅರ್ಥ. ಪ್ರಮೋಷನ್, ಎಸ್ ಪ್ರಮೋಷನ್. ಇದು ನಮಗೆ ಗೊತ್ತಿಲ್ಲ. ನಾವು ಈ ಅಯ್ಯೋ ಅವಮಾನ ಆಗ್ತದೆ ಹೇಳ್ತೇವೆ. ಆದ್ರೆ ದೇವ್ರು ಹೇಳ್ತಾನೆ, ಇದು ನಿನ್ನ ಅವಮಾನ ಅಲ್ಲ ಮಗನೇ, ಇದು ನಿನ್ನ ಸನ್ಮಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಷ್ಟದಲ್ಲಿ ಹೋಗುವಾಗ ಈ ಕಷ್ಟದ ಅಂತ್ಯ ನನಗೆ ಗೊತ್ತುಂಟು. ನೀನು ಸಂತೋಷಿಸುವ ದಿನಗಳು ಅದು ಬಂದೇ ಬರ್ತದೆ. ನೀನು ಆನಂದಿಸುವ ದಿನಗಳು ಅದು ಬಂದೇ ಬರ್ತದೆ. ಯಾಕಂದ್ರೆ ನನ್ನ ದೇವರು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ಸಿಮೋನ ಏನ್ ಮಾಡ್ತಾನೆ, ಹಣದ ಗಂಟನ್ನು ತಂದು ಪೇತ್ರ ಯೋನ ಹತ್ರ ಇರ್ತದೆ, ನನ್ಗೆ ಯಾರ ತಲೆ ಮೇಲೆ ಕೈ ಇರುವಾಗ ಅವರಿಗೆ ಪವಿತ್ರ ಆತ್ಮನ ಶಕ್ತಿ ಬರಬೇಕು. ಆಗ ಪೇತ್ರ ಹೇಳ್ತಾನೆ, ಏನ್ ಹೇಳ್ತಾನೆ, ನಿನ್ನ ಬೆಳ್ಳಿ ನಿನ್ನ ಬಂಗಾರ ಏನೇನು ಹಾಳಾಗಿ ಹೋಗಲಿ, ದೇವರ ವರವನ್ನು ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸ್ತೀಯೋ, ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸ್ತೀಯೋ. ನೋಡಿ ಪ್ರಿಯರೇ, ಅಲ್ಲಿ ಹಣದಲ್ಲಿ ಯಾರನ್ನು ಕೊಂಡ್ಲಿಕ್ಕೆ ಆಗುವುದಿಲ್ಲ. ಹಣದಲ್ಲಿ ನೀನು ಕೊಂಡುಕೊಳ್ತೀಯ ಅಂತ ಹೇಳಿದ್ರೆ ನಿನ್ನ ಹೃದಯ ಸರಿ ಇಲ್ಲ ಅಂತ ಅರ್ಥ. ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ ಪಾಲೂ ಇಲ್ಲ. ನೋಡಿ, ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ ಪಾಲು ಇಲ್ಲ. ಮೊದಲಂದ್ರೆ ಪಾಲು ಆದ್ರೆ ಇತ್ತು, ಮೊದಲು ಭಾಗ ಆದ್ರೆ ಇತ್ತು. ನೀನು ಈಗ ತಿಳಿದುಕೊಂಡಿದ್ರಿಂದ ನಿನಗೆ ಪಾಲು ಇಲ್ಲ. ದೇವರ ವಾಕ್ಯ ಗಮನಿಸಬೇಕು. ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ಇವತ್ತು ನಾನು ಹೇಳ್ತೇನೆ, ದೇವರು ನೋಡ್ತಾರೆ, ಮನುಷ್ಯನ ಹೊರಗಿನ ತೋರಿಕೆ ನೋಡ್ತಾರೆ, ದೇವರು ನೋಡ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಸಾಮುವೇಲ ಪ್ರವಾದಿ ಹೇಳ್ತಾನೆ, ಈಶಾಯ ಮಕ್ಕಳನ್ನು ಕರ್ಕೊಂಡು ಬಾ, ಅವರನ್ನು ಒಬ್ಬನನ್ನು ನಾನು ಏನ್ ಮಾಡ್ತೇನೆ, ಅರಸನಾಗಿ ಅಭಿಷೇಕ ಮಾಡ್ತೇನೆ. ಅದರ ಅಪ್ಪ ಈಶಾಯ 7 ಜನರನ್ನು ಮಾತ್ರ ತಂದ. ದಾವೀದನಿಗೆ ಏನ್ ಮಾಡಿದ, ಮರ್ತು ಬಿಟ್ಟ. 7 ಜನರು ಸಹ ದಷ್ಟಪುಷ್ಟರು. ಅವರ ಪರ್ಸನಾಲಿಟಿ, ಅವರ ಆಕಾರ, ಅವರ ಜ್ಞಾನ, ಅವರ ವಿದ್ಯಾಭ್ಯಾಸ ಎಲ್ಲ ಭಯಂಕರವಾಗಿತ್ತು. ಸಾಮುವೇಲ ಹೋದ, ಒಬ್ಬರನ್ನು ನೋಡುವಾಗ ಅವನ ಅಂದ ಚಂದ ಎಲ್ಲ ನೋಡಿ ಇವನೇ ಆಗಿರ್ಬೋದು ಅಂತ ಹೇಳುವಾಗ ದೇವರು ಅವನಿಗೆ ಮಾತನಾಡ್ತಾನೆ, ನೀನೆಂತ ಮಾರ ಅಂದ ಚಂದವನ್ನು ನೋಡಿ, ಅವನಲ್ಲ ಅವನನ್ನು ತಳ್ಳಿ ಬಿಟ್ಟಿದ್ದೇನೆ. ಈಗ 7 ಜನರು ಬರುವಾಗ ಇವನಿಗೆ ಕನ್ಫ್ಯೂಷನ್. ಈಶ್ವರ ಕಣ್ಣಿಗೆಳ್ತಾನೆ, ನಿಂಗಿರುವ ಮಕ್ಕಳಿಗೆ ಎಷ್ಟು ಜನ, ಬೇರೆ ಯಾರಿಲ್ಲವ? ಹಾಗೆ ಈಶ್ವರ ಒಬ್ಬ ಯೋಗ್ಯತೆ ಇಲ್ಲದ ಒಬ್ಬ ವ್ಯಕ್ತಿ ಇದ್ದ. ಆಮೇಲೆ ಅವನು ಎಲ್ಲಿದ್ದಾನೆ, ಕುರಿಗಳನ್ನು ಮೇಯಿಸ್ತಾನೆ. ಅವನದು ಅರ್ಹತೆ ಅಷ್ಟೇ, ಕುರಿಗಾರರಿಗೆ ಮಾತ್ರ. ಆಮೇಲೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀನು ಚಾಯ ಕ್ಲೀನ್ ಮಾಡುವ ವ್ಯಕ್ತಿಯಾಗಿದ್ದ ಜನರು ನಿನ್ನನ್ನು ಈ ಆಡಿಸುವುದಾದ್ರೆ ನಿನ್ನ ದೇವರು ಅದಕ್ಕಿಂತ ಉನ್ನತವಾದ ಸ್ಥಾನಕ್ಕೆ ನಿನ್ನ ಹೃದಯ ದೇವರಿಗೆ ಕನೆಕ್ಟ್ ಆದ್ರೆ ಸಾಕು. ಅಲ್ಲಿ ಹೃದಯವನ್ನು ನೋಡುವ ದೇವರು ನಮ್ಮ ದೇವರಾಗಿದ್ದಾರೆ. ಕೂಡಲೇ ಏನ್ ಹೇಳ್ತಾನೆ, ಅವನ ಕರಗಿ ಅಂತ ಹೇಳುವಾಗ ಸಾಮುವೇಲ ಹೇಳ್ತಾನೆ, ನಾನು ಆರಿಸಿದ ವ್ಯಕ್ತಿ ಇವನೇ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ದೇವರಿಂದ ಆರಿಸಲ್ಪಟ್ಟವರಿಗೆ ಶೋಧನೆಗಳು ಬರುತ್ತದೆ, ಹೋರಾಟಗಳು ಬರುತ್ತದೆ, ಅವಮಾನಗಳು ಬರುತ್ತದೆ. ಆದರೆ ಅದರ ಮಧ್ಯೆ ನೀನು ಸುಮ್ಮನೆ ಕುಳಿತುಕೊಂಡು ನಿಲ್ಲುವಾಗ ದೇವರ ಪದ್ಧತಿ, ದೇವರ ಚಿತ್ತ, ದೇವರ ಪ್ಲಾನಿನ ಜೀವಿತ ನಡೆಯಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾನೆ, ಇದರಲ್ಲಿ ನಿಮಗೆ ಪಾಲು ಇಲ್ಲ, ಇದರಲ್ಲಿ ನಿಮಗೆ ಭಾಗವಿಲ್ಲ. ಮತ್ತೆ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನು ಏನೋ ಆತನನ್ನು ಬೇಡಿಕೋ. ಕೂಡಲೇ ಹೇಳ್ತಾ ಇದ್ದಾರೆ, ಪೇತ್ರಯೋನ್ ಹೇಳ್ತಾರೆ, ನೀನಿವತ್ತು ಬೇಡಿಕೊಳ್ಬೇಕು. ಯಾರ ಹತ್ರ? ದೇವರ ಹತ್ರ ಬೇಡಿಕೊಳ್ಬೇಕು. ಯಾಕೆ? ನಿನ್ನ ಹೃದಯ ಸರಿ ಇಲ್ಲ. ಬೇರೆ ಇವತ್ತು ನಾವು ದೇವರ ಮಕ್ಕಳಾಗಿದೆ. ಬೈಬಲ್ ಹೇಳ್ತದೆ, ನಾವು ಯಾರು? ಸಹೋದರಿ. ನಾವೆಲ್ಲ ಏನಾಗಿದೆ? ಸಹೋದರಿ ಆಗಿದೆ. ಕ್ರಿಸ್ತನಲ್ಲಿ ಸಹೋದರಿ ಆಗಿದೆ. ದೇವರ ವಾಕ್ಯ ಏನಿರ್ತದೆ? ಸಹೋದರನ ಪ್ರೀತಿಸಿದವನು ಏನಾಗಿರುತ್ತೆ? ಕೊಲೆಗಾರನಾಗಿದ್ದಾರೆ. ನೀವು ಕೊಲೆ ಮಾಡಬೇಕಾಗಿಲ್ಲ. ನೀವು ಒಬ್ಬರನ್ನು ದ್ವೇಷ ಮಾಡಿದ್ರೆ ನೀವೇ ಕೊಲೆಗಾರ.
Hallelujah. ಇವತ್ತು ದೇವರ ಮಕ್ಕಳಿಗೆ ಪ್ರೀತಿಸುವುದನ್ನು ಕಲಿಯುವ. ಪ್ರೀತಿ ಎಲ್ಲವನ್ನು ಮುಚ್ಚಿಕೊಳ್ಳುತ್ತದೆ, ಪ್ರೀತಿ ಕೊಚ್ಚಿಕೊಳ್ಳುವುದಿಲ್ಲ, ಪ್ರೀತಿ ಎಲ್ಲವನ್ನು ಜಯಿಸುತ್ತದೆ, ಪ್ರೀತಿ ಬಿಟ್ಟು ಹೋಗುವುದಿಲ್ಲ ಅಂತ ವಾಕ್ಯ ಇದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನ ಇಂಟೆನ್ಷನ್ ಏನು? ಹಣ ಮಾಡುವುದು. ಅವನ ಇಂಟೆನ್ಷನ್ ಹೆಸರು ಬರುವುದು. ನನಗೆ ನನ್ನ ಹೆಸರು ಬೇಡ ಸ್ವಾಮಿ, ನಿನ್ನ ಹೆಸರು ಮಾತ್ರ ನನ್ನ ಜೀವಿತದಲ್ಲಿ ಮೇಲಕ್ಕೆ ಬಾರದು. ಅಲ್ಲಿ ಸ್ಥಾನಿಕನಾದ ಯೋಹನ್ ಏನು ಹೇಳಿ, ನಾನು ಕೆಳಗೆ ಹೋಗ್ಬೇಕು, ನನ್ನ ಕ್ರಿಸ್ತನ ಮೇಲೆ ಹೋಗ್ಬೇಕು, ಹೆಚ್ಚಾಗಬೇಕು. ಅಲ್ಲಿ ಇವತ್ತು ನೀವು ಅದೇ ರೀತಿಯಾಗಿ ನೀವು ಮಾಡೋದಾದ್ರೆ ನಿಶ್ಚಯವಾಗಿ ದೇವರು ಅದಕ್ಕೆ ನಡೆಸ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ನಂತರ ವಾಕ್ಯ ನೋಡಿ, ಅವನು ಏನು ಹೇಳ್ತಾರೆ ನೋಡಿ, ಯಾಕೆಂದರೆ ನೀನು ಹಾನಿಕರವಾದ ವಿಷವು, ನೀನೇನಂತೆ? ಹಾನಿಕರವಾದ ವಿಷವು, ನೀನು ಪಾಯ್ಸನ್ ಹಾಕ್ಬೇಕಾಗಿಲ್ಲ, ನೀನು ಪಾಯ್ಸನ್ ಮಾಡ್ತಾ ಇದ್ದೀನಿ. ಆಮೇಲೆ ಪಾಯ್ಸನ್, ನೀನು ಹಾನಿಕರವಾದ ವಿಷವು. ಓಕೆ, ದುಷ್ಟತ್ವದಲ್ಲಿ ಬಿಗಿಯುವ ಬಂಧನವು, ದುಷ್ಟತ್ವದಲ್ಲಿ ಬಿಗಿಯುವ ಬಂಧನವು ಆಗಿರುವವನೆಂದು ಕಾಣುತ್ತದೆ ಅಂದನು. ನೋಡಿ ಪ್ರಿಯರೇ, ಯಾರಿಗೆ ಹೇಳುವುದು? ಸೀಮೋನನಿಗೆ ಹೇಳ್ತಾ ಇದ್ದಾರೆ, ನೀನು ಯಾರು? ವಿಷ ಮತ್ತೆ ದುಷ್ಟತ್ವದಲ್ಲಿ ಬಿಗಿಯುವ ಬಂಧನ. ದುಷ್ಟತ್ವದಲ್ಲಿ ಬಿಗಿಯುವ ಬಂಧನ ಅಂತ ಹೇಳಿದ್ರೆ ನೀನು ಅಹಂಕಾರದಿಂದ ಮಾತನಾಡ್ತಾ ಇದ್ದೀನಿ. ದೇವರ ಅಹಂಕಾರ ಏನ್ ಮಾಡ್ತಾರಂತೆ? ಎದುರಿಸ್ತಾನೆ. ನಾವು ಎದುರಿಸಬೇಕಾಗಿ ದೇವರೇ ಎದುರಿಸ್ತಾರೆ. ನಾವು ಮಾತ್ರ ಏನ್ ಮಾಡ್ಬೇಕು? ಎಸ್, ನೀನೇ ದೊಡ್ಡ ನೀವು ಹೇಳಿದ್ದೆ ಸರ್, ಅಲ್ಲಿ ಅಷ್ಟೇ ಹೇಳಿದ್ರೆ ಸಾಕು. ನೋಡಿ, ದೇವರ ಅವನಿಗೆ ಹೇಳ್ತಾರೆ, ನೀನು ವಿಷವು ಮತ್ತೆ ಏನಂತೆ? ದುಷ್ಟತ್ವದಲ್ಲಿ ಬಿಗಿಯ ಬಂಧನವು ಆಗಿರುತ್ತದೆ ಎಂದು ಕಾಣುತ್ತದೆ ಎಂದರು. ಮತ್ತೆ ಅದಕ್ಕೆ ಸೀಮೋನನು, ನೀವು ಹೇಳಿರುವ ಸಂಗತಿಗಳಲ್ಲಿ ಯಾವುದೂ ನನ್ನ ಮೇಲೆ ಬಾರದಂತೆ ನನಗೋಸ್ಕರ ನೀವೇ ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದರು. ಏನು ಹೇಳಿದರು? ನೀವು ಬೇಡಬೇಕು. ಯಾಕೆ? ಅವನಿಗೆ ಬಯಸುರಾಯ್ತು, ಸೀಮೋನನಿಗೆ ಬಯಸುರಾಯ್ತು. ದೇವರನ್ನು ಶಿಕ್ಷೆ ಮಾಡಿದ್ರೆ ಏನು ಮಾಡೋದು ಎಂಬುದಾಗಿ ನಾನು ಹೇಳ್ಬೇಕು. ಒಂದು ವಿಷಯ, ನಿಮ್ಮ ವಿರುದ್ಧ ಯಾರಾದ್ರೂ ಏನಾದ್ರೂ ಮಾಡಿದ್ರೆ, ನಿಮ್ಮನ್ನು ದುಃಖಪಡಿಸಿದ್ರೆ, ಅದರ ಎಫೆಕ್ಟ್ ಯಾರಿಗಾದ್ರೂ ಆದ್ರೆ, ಅವರಿಗೆ ಗುಣವಾಗಬೇಕಾದ್ರೆ ಯಾರು ಹೇಳಿದ್ದಾರೆ ಅವರೇ ಪ್ರಾರ್ಥನೆ ಮಾಡಬೇಕು. ಆಗಲೇ ದೇವರು ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಯಾರಿಗೆ ಬೇಕು? ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಈ ಒಂದು ಶಾಪ ನನಗೆ ಬರಬಾರ್ದು, ಈ ಒಂದು ನನಗೆ ನಾನು ಸಾಯಬಾರದು, ನೀವು ನನಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಯಾರ ಹತ್ರ ಬೇಡ್ತಾ ಇದ್ದಾನೆ? ಪೇತ್ರ ಯೋಹನರಿಗೆ ಬೇಡ್ತಾ ಇದ್ದಾನೆ. ಹೇಗೆ ಬೇಡ್ತಾನೆ? ಅವನು ಮಾನಸಾಂತರ ಒಂದು ಬೇಡಿದನ ಅಥವಾ ಭಯದಿಂದ ಬೇಡ್ತಾನೆ? ಅವನಿಗೆ ಭಯ. ಅವನು ನಿಜವಾಗಿ ಏನಾಗ್ಲಿಲ್ಲ, ಮಾನಸಾಂತರ ಪಡಲಿಲ್ಲ. ಮಾನಸಾಂತರ ಅಂದ್ರೆ ಆಗಲೇ ಹೇಳ್ತಿದ್ದ, ಎಸ್ಸಪ್ಪ ನನ್ನನ್ನು ಕ್ಷಮಿಸು ಎಂಬುದಾಗಿ ಹೇಳ್ತಿದ್ದ. ಆದ್ರೆ ಈಗ ಯಾರಾದ್ರೂ ಹೇಳ್ತಿದ್ದಾನೆ? ಪೇತ್ರ ಯೋಹನರ ಹತ್ರ ಹೇಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ರಿ ನನಗೋಸ್ಕರ. ಆಗ ಪೇತ್ರ ಯೋಹನ ಹೇಳ್ತಾನೆ, ಕೊಡಿದಾಗಿ ನಾನು ಬೇಡಿಕೊಂಡಿನಿ ಎಂದು ಹೇಳಿದನು. 25ನೇ ವಾಕ್ಯ. ಅವರು ಕರ್ತನ ವಾಕ್ಯವನ್ನು ಪ್ರಮಾಣಪೂರ್ವಕವಾಗಿ ಹೇಳಿದ ಮೇಲೆ ಯೆರೂಸಲೇಮಿಗೆ ಹಿಂತಿರುಗಿ ಹೊರಟು ಸಮಾರ್ಯದವರ ಅನೇಕ ಊರುಗಳಲ್ಲಿ ಸುವಾರ್ತೆಯನ್ನು ಸಾರಿದರು. ಅನೇಕ ಕಡೆಗಳಲ್ಲಿ ಸುವಾರ್ತೆಯನ್ನು ಮಾಡಿದ್ರು. ಹಾಗಾದ್ರೆ ಈಗ ಸಮಾರ್ಯ ಪಟ್ಟಣ ಏನಾಯ್ತು? ಇಡೀ ಪಟ್ಟಣ ತಿರುಗಿ ರಕ್ಷಣೆ ಆಗ್ತದೆ. ಹಲ್ಲೆಲೂಯಾ. ಯಾರ ಮೂಲಕ? ಫಿಲಿಪ್ಪನ ಮೂಲಕ. ಎಷ್ಟು ಹೇಳ್ತೀನಿ, ನನ್ನ ಮೂಲಕ ನನ್ನ ಕುಟುಂಬ ರಕ್ಷಣೆ ಬರ್ತದೆ. ಅಲ್ಲಿ ಹೇಳಿ, ನನ್ನ ಮೂಲಕ ನನ್ನ ಕುಟುಂಬ ರಕ್ಷಣೆ ಬರ್ತದೆ, ನನ್ನ ಮೂಲಕ ನನ್ನ ಗಂಡ ರಕ್ಷಣೆ ಬರ್ತಾರೆ, ನನ್ನ ಮೂಲಕ ನನ್ನ ಹೆಂಡತಿ ರಕ್ಷಣೆ ಬರ್ತಾರೆ, ನನ್ನ ಮೂಲಕ ಮಕ್ಕಳ ರಕ್ಷಣೆ ಬರ್ತಾರೆ. ಯಾಕಂದ್ರೆ ನನ್ನಲ್ಲಿ ಏನುಂಟು? ದೇವರ ವಾಕ್ಯ ಉಂಟು. ನನ್ನಲ್ಲಿ ಏನುಂಟು? ವಾಕ್ಯ ಉಂಟು. ನನ್ನಲ್ಲಿ ಪವಿತ್ರಾತ್ಮನಿದ್ದಾನೆ. ಪವಿತ್ರಾತ್ಮ ಎಲ್ಲಿದ್ದಾನೆ ಅಲ್ಲಿ ಏನುಂಟು? ಬಿಡುಗಡೆ ಉಂಟು. ಇವತ್ತು ನಿಮಗೆ ಬಿಡುಗಡೆ ಕೊಡುವ ಪವಿತ್ರಾತ್ಮನಿದ್ದಾನೆ. ಅಲ್ಲಿ ಸೀಮೋನೆಂಬ ಮಹಾ ಮಂತ್ರವಾದಿಯ ಹಿಂದೆ ಅನೇಕ ಜನರಿದ್ರು. ಆದ್ರೆ ಈಗೇನಾಯ್ತು? ಸ್ಥಿತಿ ಏನಾಯ್ತು? ಬದಲಾಗಿ ಫಿಲಿಪ್ಪನ ಹಿಂದೆ ಅನೇಕ ಜನರು ಬಂದರು. ಅನೇಕ ಜನರು ಬರುವಾಗ ಅವರು ದೀಕ್ಷಾಸ್ನಾನ ತೆಗೆದುಕೊಂಡ್ರು. ಅಲ್ಲಿ ನಂತರ ನಾವು ನೋಡ್ತೇವೆ, ಪೇತ್ರ ಯೋಹನರನ್ನು ಅವರು ಕರೆದು
ಅವರಿಗೆ ಪ್ರಾರ್ಥನೆ ಮಾಡಿಸುವಾಗ ಅಲ್ಲೆಲ್ಲ ಪವಿತ್ರಾತ್ಮನ ಶಕ್ತಿ ಅವರಲ್ಲಿ ಏನಾಯ್ತು, ಪ್ರಕಟವಾಯಿತು. ನಿಜವಾಗಿ ಪವಿತ್ರಾತ್ಮ ಶಕ್ತಿ ಯಾರಿತ್ತು? ಫಿಲಿಪ್ಪನಲ್ಲಿ ಇತ್ತು, ಆದ್ರೆ ಅವನು ಆ ಕಾರ್ಯ ಮಾಡಲಿಲ್ಲ. ಯಾರಿಗೆ ಬಿಟ್ಟ? ಪೇತ್ರ ಯೋಹಾನರಿಗೆ ಬಿಟ್ಟ. ಇವತ್ತು ಸಹ ನಿಮ್ಮ ಜೀವಿತದಲ್ಲಿ ನೀವು ನಿಮಗೆ ಕೊಡುವ ಸೇವೆಯನ್ನು ನಂಬಿಕಸ್ಥರಾಗಿ ಮಾಡಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಆಶೀರ್ವಾದ ಮಾಡುತ್ತಾನೆ. ದೇವರು ನಿಮಗೆ ಬಹುಮಾನವನ್ನು ಕೊಡ್ತಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ದೇವರು ಬಹುಮಾನ ಕೊಡ್ತಾನೆ. ನಾನು ಬರುವಾಗ ನಂಬ್ತೀನಿ, ನೀವು ಹೀಗೆ ಹೋಗುವುದಿಲ್ಲ. ದೇವರ ಆತ್ಮನ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ದು ನಾನು ಬದಲು ಮಾಡುತ್ತೇನೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀವಿ? ನಾನು ಬರುವಾಗ ನಂಬ್ತೇನೆ, ಇವತ್ತು ಆತನ ನಾಮ ಎಲ್ಲ ನಾಮಗಳಿಗಿಂತ ಉನ್ನತವಾದ ನಾಮವಾಗಿದೆ. ಇವತ್ತು ಯಾವ ವಿಷಯದಲ್ಲಿ ನೀವು ಚಿಂತೆಯಲ್ಲಿದ್ದರೆ ಗೊತ್ತಿಲ್ಲ, ಆದ್ರೆ ಪವಿತ್ರಾತ್ಮ ಇವತ್ತು ನಿಮ್ಮ ಹೃದಯವನ್ನು ನೋಡ್ತಾ ಇದ್ದಾನೆ. ನಿಮ್ಮ ಪರಿಸ್ಥಿತಿಯನ್ನು ಬದಲು ಮಾಡುವ ಪವಿತ್ರಾತ್ಮ ನಮ್ಮ ಸಂಗಡಿದ್ದಾನೆ. ನನ್ನ ಆಸೆ, ನನ್ನ ಬಯಕೆ ಅದು ನೀನೇ ಆಗಿದೆ ಎಂಬುದಕ್ಕೆ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಬೆಳೆಯುವೆ. ನನಗೆ ಪಾತ್ರರೇ, ಮಾಡುವ ದೇವರೇ, ಓ ನನ್ನ ನನ್ನೇಸುವೆ. ನನ್ನ ಆಸೆ, ದೇವರ ವಾಕ್ಯ ಹೇಳ್ತದೆ, ನೀನು ಕಾಲಿಡುವ ಸ್ಥಳವನ್ನು ನನಗೆ ಅಧೀನ ಮಾಡ್ತೇನೆ. ಇವಾಗ ಎಷ್ಟು ಜನ ಮಕ್ಕಳು ಹೇಳ್ರಿ, ನಾನು ಕಾಲಿಡುವ ಸ್ಥಳ ದೇವರು ನನಗೆ ಅಧೀನ ಮಾಡುತ್ತಾನೆ. ನಾನು ದೊರೆತನ ಮಾಡುತ್ತೇನೆ ಹೇಳ್ರಿ, ನಾನು ದೊರೆತನ ಮಾಡಿ ಅರಿಕೆ ಮಾಡಿ ನಾನು ದೊರೆತನ ಮಾಡುತ್ತೇನೆ. ನಾನು ಸಾವದ ಮೇಲೆ ದೊರೆತನ ಮಾಡ್ತೇನೆ. ನಾನು ರೋಗದ ಮೇಲೆ ಅದಕ್ಕೆ ದೊರೆತನ ಮಾಡ್ತಿದ್ದೇನೆ. ಓ, ನಾನು ಸಿಕ್ಕಾದ ಮೇಲೆ ದೊರೆತನ ಮಾಡ್ತೇನೆ. ಹಾಕಿರೋ ಕರ್ತ ನೀನು ಮಾತಾಡಿದ್ದಕ್ಕೆ ಸ್ತೋತ್ರಪ್ಪ. ಇಲ್ಲಿ ಬಂದವರನ್ನೆಲ್ಲ ಆಶೀರ್ವಾದ ಮಾಡಿ, ಅವರ ಜೀವಿತ ಹೀಗಿರುವುದಿಲ್ಲ. ಸಮಾರ್ಯ ಪಟ್ಟಣವನ್ನು ಆ ಒಂದು ಮಂತ್ರವಾದಿಯಿಂದ ಬಿಡುಗಡೆ ಮಾಡಿದಾಗೆ ಈ ಮಕ್ಕಳನ್ನು ಎಲ್ಲದಿಂದ ಬಿಡುಗಡೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಇವರು ಬಂದ ಹಾಗೆ ಹೋಗುವುದಿಲ್ಲ. ನಿನ್ನ ಅದ್ಭುತವಾದ ದೇವರ ಪ್ರೊವಿಷನ್ನೊಂದಿಗೆ ಕಳಿಸುವುದಕ್ಕೆ ಸ್ತೋತ್ರ. ಇವತ್ತು ದೇವರು ಯಾವ ವಿಷಯದಲ್ಲಿ ಅವರು ಕಷ್ಟಪಡ್ತಾ ಇದ್ದಾರೆ, ಆ ವಿಷಯದಲ್ಲಿ ನಿನ್ನ ಕರ ಚಲಿಸಲಿದ್ದೇವೆ. ನಿನ್ನ ದಯೆ, ನಿನ್ನ ಕನಿಕರ ಅವರನ್ನು ಹಿಂಬಾಲಿಸಲಿದ್ದೇವೆ. ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದ ಸಮಯದಲ್ಲಿ ದೇವರು ನೀನು ಅವರಿಗೋಸ್ಕರ ಕಾರ್ಯ ಮಾಡು. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ. ಆರಾಧನೆಯಲ್ಲಿ ಮೈ ಬಂದಿದ್ದಕ್ಕೆ ಸ್ತೋತ್ರ, ವಾಕ್ಯದ ಮೂಲಕ ಮಾತನಾಡಿದಕ್ಕೆ ಸ್ತೋತ್ರ. ಎಲ್ಲವನ್ನು ಹಸ್ತಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇಲೆ ಆ ಅಲ್ಲಿನೊಂದಿಗೆ ಅಂತ್ಯ ಆಶೀರ್ವಾದ ಪಡೆದುಕೊಳ್ಳುವ.
ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯಗೊಂಡ ದೇವರಿಗೆ 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ.